ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2024 ಅಕ್ಟೋಬರ್ ತಿಂಗಳ 3ನೇ ತಾರೀಕು ಬೃಹಸ್ಪತಿ ವಾಸರ ಅಂದರೆ ಗುರುವಾರ. ಈ ಗುರುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಆಶ್ವಯುಜ ಮಾಸ ಶುಕ್ಲ ಪಕ್ಷದ ಪಾಡ್ಯ. ಇದು ಈ ದಿನ ರಾತ್ರಿ 12 ಗಂಟೆ 25 ನಿಮಿಷದವರೆಗೆ ಇರಲಿದೆ. ನಂತರ ಬಿದಿಗೆ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಹಸ್ತ ನಕ್ಷತ್ರ. ಇದು ಈ ದಿನ ಅಪರಾಹ್ನ 3 ಗಂಟೆ 27 ನಿಮಿಷದವರೆಗೆ ಇರಲಿದೆ. ನಂತರ ಚಿತ್ತಾ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕಿಂಸ್ತುಗ್ನ. ಇದು ಈ ದಿನ ಮಧ್ಯಾಹ್ನ 1 ಗಂಟೆ 41 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ಇಂದ್ರಯೋಗ. ಇದು ಈ ದಿನ ಬೆಳಗಿನ ಜಾವ 4 ಗಂಟೆ 23 ನಿಮಿಷದವರೆಗೆ ಇರಲಿದೆ. ನಂತರ ವೈದ್ಯುತಿ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ದಕ್ಷಿಣ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂತಹ ರಾಶಿ ಕನ್ಯಾ, ಚಂದ್ರ ಇರುವಂತಹ ರಾಶಿ ಕೂಡ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 1 ಗಂಟೆ 41 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 11 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 9 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 41 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 6 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 41 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 11 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 58 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 55 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 42 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಯಾಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 46 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 33 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 58 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 14 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 8 ನಿಮಿಷಕ್ಕೆ. ಸೂರ್ಯಾಸ್ತ ಈ ದಿನ ಸಂಜೆ 6 ಗಂಟೆ 10 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಗುರು. ಗುರು ಅಂತ ಹೇಳಿದ್ರೆ ಧರ್ಮಕ್ಕೆ, ಜ್ಞಾನಕ್ಕೆ, ನ್ಯಾಯಕ್ಕೆ ಹಾಗೆ ಸದ್ಗುಣಕ್ಕೆ, ಗಾಂಭೀರ್ಯಕ್ಕೆ ಕಾರಕನಾಗಿರುವಂಥವನು ಗುರು. ಹಾಗಾಗಿ ನಮ್ಮ ಜೀವನದ ಎಲ್ಲ ಕ್ಷೇತ್ರಗಳಲ್ಲೂ ನಾವು ಅಭಿವೃದ್ಧಿಯನ್ನು ಕಾಣಬೇಕು, ಪ್ರಗತಿಯನ್ನು ಕಾಣಬೇಕು ಅಂತ ಹೇಳಿದ್ರೆ ಗುರುವಿನ ಮಾರ್ಗದರ್ಶನ ಬೇಕು. ಹಾಗೆ ಗುರು ನಮಗೆ ಭಾಗ್ಯವನ್ನು ತಂದುಕೊಡುವಂಥವನು, ನಮಗೆ ಪಾಂಡಿತ್ಯವನ್ನು, ಧನ, ಕನಕ, ಪುತ್ರ, ಪೌತ್ರಾದಿಗಳನ್ನು ತರುವಂಥವನು ಗುರು. ಹಾಗಾಗಿನೇ ಈ ದಿನ ಗುರುವಿನ ಅನುಗ್ರಹದಿಂದ ಉತ್ತಮ ಕೆಲಸಗಳನ್ನು ಮಾಡಲಿಕ್ಕೆ ಪ್ರೇರೇಪಣೆ ಉಂಟಾಗುತ್ತೆ. ಹಾಗೆ ಈ ದಿನ ಇರುವಂತಹ ಗುರು ಹೊರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 6 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ
7 ಗಂಟೆ 8 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 8 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 8 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 8 ನಿಮಿಷದಿಂದ ರಾತ್ರಿ 9 ಗಂಟೆ 8 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇನ್ನು ಈ ದಿನ ಇರುವಂತಹ ಶನಿ ಹೋರದ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಪ್ರಾತಃ ಕಾಲ 5 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 9 ನಿಮಿಷದವರೆಗೆ, ಹಾಗೆ ಮಧ್ಯಾಹ್ನ 12 ಗಂಟೆ 8 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 8 ನಿಮಿಷದವರೆಗೆ, ಇನ್ನು ರಾತ್ರಿ 7 ಗಂಟೆ 8 ನಿಮಿಷದಿಂದ ರಾತ್ರಿ 8 ಗಂಟೆ 8 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಹಾಗೆ ಈ ದಿನ ಇರುವಂತಹ ಬುಧ ಹೋರ ಅಷ್ಟೊಂದು ಅನುಕೂಲಕರವಾಗಿಲ್ಲ. ಹಾಗಾಗಿ ವ್ಯವಹಾರ ಮಾಡುವಂಥವರು, ವರ್ತಕರು, ದಳ್ಳಾಳಿಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಣಕಾಸಿನ ವ್ಯವಹಾರಕ್ಕೆ ಹೋಗಬೇಡಿ. ಇನ್ನು ಯಾವುದೇ ದಾಖಲೆ ಪತ್ರಗಳನ್ನು ತರಿಸ್ಕೊಳ್ಳುವಂಥದ್ದು, ಅದನ್ನು ಸಹಿ ಮಾಡುವಂತಹ ವಿಚಾರಗಳು, ಇದನ್ನು ಕೂಡ ಈ ದಿನ ಇರುವಂತಹ ಬುಧ ಹೋರದಲ್ಲಿ ಮಾಡಬೇಡಿ. ಒಟ್ಟಾರೆ ಈ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಕೂಡ ಈ ದಿನ ಇರುವಂತಹ ಬುಧ ಹೋರದಲ್ಲಿ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 8 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 8 ನಿಮಿಷದಿಂದ ಸಂಜೆ 6 ಗಂಟೆ 8 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 8 ನಿಮಿಷದಿಂದ ರಾತ್ರಿ 1 ಗಂಟೆ 8 ನಿಮಿಷದವರೆಗೆ ಬುಧ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಆದರೆ ಈ ದಿನ ಇರುವಂತಹ ರವಿ ಹೋರ ತುಂಬಾ ಫೇವರಬಲ್ ಆಗಿದೆ. ಅದರಲ್ಲೂ ರಾಜಕಾರಣಿಗಳಿಗೆ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ ಅಥವಾ ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ಅತ್ಯುತ್ತಮವಾದಂತಹ ಸಮಯ ಇದು. ಹಾಗೆ ಗಣ್ಯರನ್ನ ಭೇಟಿ ಮಾಡುವಂಥದ್ದು, ಸರ್ಕಾರದ ಮಟ್ಟದ ಹಿರಿಯ ಅಧಿಕಾರಿಗಳನ್ನ ಭೇಟಿ ಮಾಡುವಂತಹ ಪ್ರಯತ್ನ ಕೂಡ ಈ ದಿನ ರವಿ ಹೋರದಲ್ಲಿ ಮಾಡಿ ಸಕ್ಸಸ್ ಆಗುತ್ತೆ. ಇನ್ನು ಈ ದಿನ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ, ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳು, ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತಹ ವಿಚಾರಗಳು, ಇದನ್ನು ಕೂಡ ಈ ದಿನ ನೀವು ಆರಂಭ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂತಹ ಸಮಯ ಬೆಳಿಗ್ಗೆ 8 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 8 ನಿಮಿಷದವರೆಗೆ, ಇನ್ನು ಅಪರಾಹ್ನ 3 ಗಂಟೆ 8 ನಿಮಿಷದಿಂದ ಅಪರಾಹ್ನ 4 ಗಂಟೆ 8 ನಿಮಿಷದವರೆಗೆ, ಹಾಗೆ ರಾತ್ರಿ 10 ಗಂಟೆ 8 ನಿಮಿಷದಿಂದ ರಾತ್ರಿ 11 ಗಂಟೆ 8 ನಿಮಿಷದವರೆಗೆ ರವಿ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಶುಕ್ರ ಹೋರ ಕೂಡ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಚಟುವಟಿಕೆಗಳನ್ನು ಮಾಡಲಿಕ್ಕೂ ಕೂಡ ತುಂಬ ಪ್ರಶಸ್ತವಾಗಿರುವಂಥ ಸಮಯ. ಹಾಗೆ ರೇಷ್ಮೆ ವ್ಯಾಪಾರಿಗಳಿಗೆ, ಇಂಟೀರಿಯರ್ ಡಿಸೈನರ್ಸ್ಗೂ ಕೂಡ ಈ ದಿನ ಇರುವಂಥ ಶುಕ್ರ ಹೋರ ತುಂಬ ಅನುಕೂಲವನ್ನು ತರ್ತಾ ಇದೆ. ಹಾಗಾಗಿ ಶುಕ್ರ ಹೋರ ಇರುವಂತಹ ಸಮಯ ಬೆಳಿಗ್ಗೆ 9 ಗಂಟೆ 8 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 8 ನಿಮಿಷದವರೆಗೆ, ಇನ್ನು ಅಪರಾಹ್ನ 4 ಗಂಟೆ 8 ನಿಮಿಷದಿಂದ ಅಪರಾಹ್ನ 5 ಗಂಟೆ 8 ನಿಮಿಷದವರೆಗೆ, ಇನ್ನು ರಾತ್ರಿ 11 ಗಂಟೆ 8 ನಿಮಿಷದಿಂದ ರಾತ್ರಿ 12 ಗಂಟೆ 8 ನಿಮಿಷದವರೆಗೆ ಶುಕ್ರ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಈ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ಜೊತೆಗೆ ಕೆಲವೊಂದು ನಿರ್ದಿಷ್ಟವಾದ ಕೆಲಸ ಕಾರ್ಯಗಳನ್ನು ನಿರ್ದಿಷ್ಟ ಹೊರದಲ್ಲೇ ಆರಂಭ ಮಾಡಬೇಕು. ಇದರಿಂದ ಅತ್ಯುತ್ತಮವಾದಂಥ ಫಲಿತಾಂಶ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಹಿರಿಯರ ಮಾತನ್ನು ಜ್ಞಾಪಿಸ್ತಾ, ಇನ್ನು ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ಶರದ್ ಋತು ಆರಂಭ ಆಯಿತು, ಆಶ್ವಯುಜ ಮಾಸ ಪ್ರಾರಂಭ ಆಯಿತು, ಶುಕ್ಲ ಪಕ್ಷದ ಪಾಡ್ಯ ತಿಥಿ ಇರುವಂತಹ ದಿನ. ಈ ದಿನ ನವರಾತ್ರಿ ಆಚರಣೆಗಳು ಆರಂಭ ಆಗುವಂತಹ ದಿನ, ಮೊದಲನೇ ದಿನ. ಹಾಗಾಗಿನೇ ಕೆಲವರು ಘಟ ಸ್ಥಾಪನೆ ಮಾಡುವಂಥದ್ದು ಇದೆ. ಪಾಡ್ಯದ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಹಾಗೆ ಈ ದಿನ ಜಯಲಕ್ಷ್ಮಿ ವ್ರತವನ್ನು ಆಚರಣೆ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಲಕ್ಷ್ಮಿಯನ್ನು ಒಲಿಸ್ಕೊಳ್ಳಿಕ್ಕೆ, ಪಾರ್ವತಿ ಪರಮೇಶ್ವರರನ್ನ ಸುಪ್ರೀತಗೊಳಿಸಲಿಕ್ಕೆ ಈ ಆಶ್ವಯುಜ ಮಾಸ ತುಂಬಾ ಅನುಕೂಲಕರವಾಗಿರುವಂಥದ್ದು. ಹಾಗೆ ಬಂಧುಗಳೇ, ಈ ಶರನ್ ನವರಾತ್ರಿಯ ವಿಶೇಷ ದಿನಗಳ ಬಗ್ಗೆ ತಮಗೆ ಗೊತ್ತಿದೆ. ಅಂದರೆ 9 ರಾತ್ರಿಗಳು ವಿಶೇಷವಾಗಿ ದುರ್ಗಾದೇವಿಯನ್ನ ಆರಾಧನೆ ಮಾಡುವಂಥದ್ದು, ದುರ್ಗಾದೇವಿಯ ವಿವಿಧ ರೂಪಗಳನ್ನ ಆರಾಧನೆ ಮಾಡುವಂಥದ್ದು ಈ ನವರಾತ್ರಿಯ ವಿಶೇಷತೆ. ಹಾಗೆ ಈ ದಿನ ಅಂದರೆ ಗುರುವಾರದ ದಿನ ನವರಾತ್ರಿ ಉತ್ಸವಗಳು ಆರಂಭ ಆಗುತ್ತೆ. ಇನ್ನು 7ನೇ ತಾರೀಕು ಸೋಮವಾರ ಲಲಿತಾ ಪಂಚಮಿ ಇರುವಂತಹ ದಿನ. ಇನ್ನು 9ನೇ ತಾರೀಕು ಬುಧವಾರ ಮೂಲ ನಕ್ಷತ್ರ, ಆ ದಿನ ಸರಸ್ವತಿ ತಾಯಿಯ ಆರಾಧನೆ ಮಾಡುವಂಥದ್ದು. ಇನ್ನು 10ನೇ ತಾರೀಕು ಗುರುವಾರ ಕಾಳರಾತ್ರಿ ಪೂಜೆಯನ್ನು ಮಾಡುವಂಥದ್ದಿದೆ. ಇನ್ನು 11ನೇ ತಾರೀಕು ಶುಕ್ರವಾರ ದುರ್ಗಾಷ್ಟಮಿ, ಆ ದಿನವೇ ಆಯುಧ ಪೂಜೆ ಇರುವಂಥದ್ದು. ಇನ್ನು ಶನಿವಾರ 12ನೇ ತಾರೀಕು ಮಹಾನವಮಿ ಇರುತ್ತೆ, ವಿಜಯದಶಮಿ ಇರುವಂತಹ ದಿನ.
ಹಾಗಾಗಿ ಈ 9 ದಿನಗಳು ಅತ್ಯಂತ ಪ್ರಶಸ್ತವಾಗಿರುವಂತಹ ದಿನಗಳು. ನೀವು ಈ ಪಿತೃಪಕ್ಷದಲ್ಲಿ ಮಾಡದೆ ಬಿಟ್ಟಿದ್ದಂತಹ ಕೆಲವು ಶುಭ ಕಾರ್ಯಗಳಿದೆ, ದೇವರ ಕಾರ್ಯಗಳಿದೆ, ಮನೆಯಲ್ಲಿ ಆಗಬೇಕಾಗಿರುವಂತಹ ಕೆಲವು ಶುಭ ಕಾರ್ಯಗಳನ್ನು ಕೂಡ ಈ ನವರಾತ್ರಿಯ ಸಂದರ್ಭದಲ್ಲಿ ನೀವು ಆರಂಭ ಮಾಡಬಹುದು. ಅತ್ಯುತ್ತಮವಾದಂತಹ ಸಂದರ್ಭ ಇದು. ದೇವಿಯ ಅನುಗ್ರಹ ಉಂಟಾಗುತ್ತೆ. ಹಾಗೆ ಈ ದಿನ ನವರಾತ್ರಿಯ ಮೊದಲನೇ ದಿನ. ಈ ದಿನ ಘಟಸ್ಥಾಪನೆ ಮಾಡುವಂತಹ ದಿನ. ಹಾಗಾಗಿ ಘಟಸ್ಥಾಪನೆ ಮಾಡುವಂತಹ ವಿಧಾನ ಹೇಗೆ, ಅದರ ಶುಭ ಮುಹೂರ್ತ ಯಾವುದು ಅನ್ನುವಂಥದ್ರ ಬಗ್ಗೆ ಈಗ ನೋಡೋಣ. ಇಲ್ಲಿ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆಯ ತಿಥಿಯಿಂದ ಶಾರದೀಯ ನವರಾತ್ರಿ ಆರಂಭ ಆಗ್ತಾ ಇದೆ. ಇಂದಿನಿಂದ 9 ದಿನಗಳ ಕಾಲ ದುರ್ಗಾದೇವಿಯ 9 ಅವತಾರಗಳನ್ನು ಈ ಸಮಯದಲ್ಲಿ ಪೂಜೆ ಮಾಡುವಂತಹ ಸಂದರ್ಭ. ಪ್ರತಿ ವರ್ಷ ಚೈತ್ರ ಮಾಸದಲ್ಲಿ, ಮಾಘ ಮಾಸದಲ್ಲಿ, ಆಷಾಢ ಮಾಸದಲ್ಲಿ ಮತ್ತೆ ಆಶ್ವೀಜ ಮಾಸದಲ್ಲಿ ಈ 4 ಮಾಸಗಳಲ್ಲಿ ನವರಾತ್ರಿಯನ್ನ ಆಚರಣೆ ಮಾಡ್ತಾರೆ. ಆದರೆ ಈ ಆಶ್ವೀಜ ಮಾಸದ ನವರಾತ್ರಿಗೆ ತುಂಬಾ ಪ್ರಾಮುಖ್ಯತೆ ಇರುವಂಥದ್ದು. ಏಕೆಂದ್ರೆ ಈ ಆಶ್ವೀಜ ಮಾಸದ ನವರಾತ್ರಿ ಹಬ್ಬವನ್ನೇ ಶಾರದೀಯ ನವರಾತ್ರಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇಲ್ಲಿ ಈ ಶಾರದೀಯ ನವರಾತ್ರಿ ಏನಿದೆ ಇದು ಅಕ್ಟೋಬರ್ 3ನೇ ತಾರೀಕು ಆರಂಭ ಆಗಿ ಅಕ್ಟೋಬರ್ 12ನೇ ತಾರೀಕಿನವರೆಗೆ ಇರುತ್ತೆ. ಇಲ್ಲಿ ನವರಾತ್ರಿಯ ಸಮಯದಲ್ಲಿ 9 ದಿನಕ್ಕೂ ಹಾಗೆ ಆಯಾ ದಿನಗಳಲ್ಲಿ ಆಚರಿಸಲಾಗುವಂತಹ ಸಂಪ್ರದಾಯಕ್ಕೂ ವಿಶೇಷತೆ ಇದೆ. ಇಲ್ಲಿ ನವರಾತ್ರಿಯಲ್ಲಿನ ಆಚರಣೆಗಳಲ್ಲಿ ಮೊದಲನೇ ದಿನ ಮಾಡುವಂಥದ್ದು ಘಟಸ್ಥಾಪನೆ. ಇದಕ್ಕೆ ಹೆಚ್ಚಿನ ಮಹತ್ವ ಇದೆ. ಇಲ್ಲಿ ನವರಾತ್ರಿ ಸಮಯದಲ್ಲಿ ಘಟಸ್ಥಾಪನೆ ಮಾಡೋದಕ್ಕೆ ವಿಶೇಷ ಕಾರಣ ಕೂಡ ಇದೆ. ಇಲ್ಲಿ ಗೋಧಿಯನ್ನ, ಬಾರ್ಲಿಯನ್ನ ಬಿತ್ತೋದ್ರಿಂದ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಅಷ್ಟೇ ಅಲ್ಲ, ಅಂತಹ ಮನೆಗಳಲ್ಲಿ ಧನ ಧಾನ್ಯಕ್ಕೆ ಎಂದಿಗೂ ಕೂಡ ಕೊರತೆಯಾಗಲ್ಲ ಅನ್ನುವಂಥ ಒಂದು ನಂಬಿಕೆ ಇದೆ. ಹಾಗಾಗಿ ನವರಾತ್ರಿಯ ಮೊದಲನೇ ದಿನ ಬಿತ್ತುವ ಸಂಪ್ರದಾಯ ಹೇಗೆ ಆರಂಭ ಆಯಿತು ಅನ್ನುವಂಥದ್ದನ್ನ ಇಲ್ಲಿ ನೋಡಬಹುದು. ಇದಕ್ಕೆ ಒಂದು ದಂತಕಥೆ ಇದೆ. ಭೂಮಿಯ ಮೇಲೆ ದುಷ್ಟರು ಅಥವಾ ರಾಕ್ಷಸರ ದೌರ್ಜನ್ಯಗಳು ಹೆಚ್ಚಾದಾಗ ದುರ್ಗಾದೇವಿ ವಿವಿಧ ಅವತಾರಗಳ ಮೂಲಕ ಅವರನ್ನು ಕೊಂದು ಮನುಕುಲದ ಜೀವವನ್ನು ಉಳಿಸ್ತಾಳೆ ಅನ್ನುವಂಥ ಒಂದು ನಂಬಿಕೆ ಇದೆ. ದುರ್ಗಾದೇವಿ ಮತ್ತೆ ರಾಕ್ಷಸರ ನಡುವಿನ ಘರ್ಷಣೆಯ ಸಮಯದಲ್ಲಿ ಭೂಮಿಯ ಮೇಲೆ ಕ್ಷಾಮ ಉಂಟಾಗಿತ್ತು, ಮತ್ತೆ ಸುತ್ತಮುತ್ತಲೂ ಕೂಡ ಬರಗಾಲ ಪ್ರಾಪ್ತಿಯಾಗ್ಬಿಟ್ಟಿತ್ತು. ಹಾಗಾಗಿನೇ ದುರ್ಗಾದೇವಿ ಈ ರಾಕ್ಷಸರನ್ನ ಸಂಹಾರ ಮಾಡಿದ ಮೇಲೆ ಭೂಮಿಯಲ್ಲಿ ಮತ್ತೆ ಹಸಿರು ಚಿಗುರತೊಡಗಿತು ಅನ್ನುವಂತಹ ಒಂದು ವಿಚಾರ ಇದೆ. ಈ ಹಸಿರಾದ ಭೂಮಿಯಲ್ಲಿ ಮೊದಲು ಬಾರ್ಲಿ ಬೆಳೆ ಬೆಳೆಯಿತು. ನಂತರ ಬಾರ್ಲಿಯನ್ನ ಸಮೃದ್ಧಿ ಮತ್ತೆ ಫಲವತ್ತತೆಯ ಸಂಕೇತ ಅಂತ ಹೇಳಿ ಪರಿಗಣಿಸುವಂಥದ್ದು ಇದೆ. ಇನ್ನೊಂದು ಪೌರಾಣಿಕ ನಂಬಿಕೆಯ ಪ್ರಕಾರ ಬ್ರಹ್ಮದೇವ ಈ ವಿಶ್ವವನ್ನು ಸೃಷ್ಟಿ ಮಾಡ್ತಾನೆ. ಆ ಸಮಯದಲ್ಲಿ ಬ್ರಹ್ಮಾಂಡದಲ್ಲಿ ಯಾವುದೇ ಜೀವಿಗಳಾಗ್ಲಿ ಗಿಡ ಮರಗಳಾಗ್ಲಿ ಇರಲಿಲ್ಲ. ಹಾಗಾದ್ರೆ ಬ್ರಹ್ಮಾಂಡವನ್ನ ಹಸಿರುಗೊಳಿಸುವುದಕ್ಕೆ ಮೊದಲು ಈ ಬಾರ್ಲಿಯನ್ನ ಅಥವಾ ಗೋಧಿಯನ್ನ ಬೆಳೆದ್ರು ಅನ್ನುವಂತಹ ಒಂದು ಮಾತಿದೆ. ಹಾಗಾಗಿ ಈ ನವರಾತ್ರಿಯ ಮೊದಲನೇ ದಿನ ಘಟಸ್ಥಾಪನೆಯ ಸಮಯದಲ್ಲಿ ಇಲ್ಲಿ ರೈತರಿಗೆ ಬೇಕಾದಂತಹ ಬಿತ್ತನೆ ಬೀಜಗಳನ್ನ ಮೊದಲು ಪೂಜೆ ಮಾಡ್ತಾರೆ. ಮತ್ತೆ ಈ ಮೊದಲನೇ ದಿನವೇ ಭೂಮಿಯಲ್ಲಿ ಈ ಬಿತ್ತನೆ ಬೀಜಗಳನ್ನು ಬಿತ್ತುವಂತಹ ಸಂಪ್ರದಾಯ ಆರಂಭ ಆಯಿತು. ಇದೇ ಸಮೃದ್ಧಿಯ ಸಂದೇಶವನ್ನ ನೀಡುತ್ತೆ. ಆದ್ರಿಂದಲೇ ಎಲ್ಲೆಡೆ ಹಸಿರಿದ್ರೆ ಪ್ರಕೃತಿ ನಮಗೆ ವರದಾನವಾಗಿ ಪರಿಣಮಿಸುತ್ತೆ. ಅದಕ್ಕಾಗಿನೇ ಒಂದು ನಾಡು ಉಳಿಬೇಕು ಅಂತ ಹೇಳಿದ್ರೆ ಅಲ್ಲಿ ಹಸಿರು ಸಂಪತ್ತು ವೃದ್ಧಿಯಾಗಿರ್ಬೇಕು. ಅದು ಸಸ್ಯ ಸಂಪತ್ತು, ಅದು ಕಾಡಾಗ್ಲಿ ದವಸ ಧಾನ್ಯಗಳಾಗ್ಲಿ ಹಸಿರು ಬಣ್ಣದಿಂದ ಕಂಗೊಳಿಸ್ತಾ ಇರಬೇಕು. ಆಗ ಭೂಮಿಗೆ ಸಮೃದ್ಧಿ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಬಂಧುಗಳೇ, ಈ ನವರಾತ್ರಿಯ ವಿಶೇಷ ಸಂದರ್ಭದಲ್ಲಿ ನಾವು ವಿವಿಧ ರೀತಿಯ ಆಚರಣೆಗಳನ್ನು ನೋಡ್ತೇವೆ. ಅದರಲ್ಲಿ ಮೊದಲನೇ ದಿನ ಇರುವಂಥದ್ದು ಈ ಘಟಸ್ಥಾಪನೆ. ಇನ್ನು ಹಿಂದೂ ಧರ್ಮದಲ್ಲಿ ಈ ನವರಾತ್ರಿ ಉತ್ಸವಕ್ಕೆ ಅತ್ಯಂತ ಮಹತ್ವವನ್ನು ಕೊಟ್ಟಿದ್ದಾರೆ. ಇದು ದುರ್ಗಾ ದೇವಿಯ ಆರಾಧನೆ ಆಗಿರೋದ್ರಿಂದ ಇದು ವಿಶೇಷತೆ ಅನ್ನಿಸ್ಕೊಂಡಿದೆ. ಅದರಲ್ಲೂ ವರ್ಷಕ್ಕೆ 4 ಬಾರಿ ಈ ನವರಾತ್ರಿ ಹಬ್ಬ ಬರುತ್ತೆ. ಇದರಲ್ಲಿ 2 ಗುಪ್ತ ನವರಾತ್ರಿ, ಇನ್ನೊಂದು ಚೈತ್ರ ನವರಾತ್ರಿ, ಮತ್ತೊಂದು ಶಾರದೀಯ ನವರಾತ್ರಿ. ಹಾಗಾಗಿ ಪಂಚಾಂಗದ ಪ್ರಕಾರ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆಯಿಂದ ದಶಮಿಯವರೆಗೆ ವಿಶೇಷವಾಗಿ ಈ ಶಾರದೀಯ ನವರಾತ್ರಿ ಆರಂಭ ಆಗುತ್ತೆ. ಇಲ್ಲಿ ಈ ಆಶ್ವೀಜ ಮಾಸದ ಶುಕ್ಲ ಪಕ್ಷದ ಪ್ರತಿಪದ ತಿಥಿ ಏನಿದೆ, ಪಾಡ್ಯದ ತಿಥಿ, ಇದು 3ನೇ ತಾರೀಕು ಮಧ್ಯರಾತ್ರಿ 12 ಗಂಟೆ 19 ನಿಮಿಷಕ್ಕೆ ಆರಂಭ ಆಗಿ ಮರುದಿನ ಅಕ್ಟೋಬರ್ 4ನೇ ತಾರೀಕು ಬೆಳಗಿನ ಜಾವ 2 ಗಂಟೆ 58 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ಹಾಗಾಗಿ ಅಕ್ಟೋಬರ್ 3ನೇ ತಾರೀಕು ಬೆಳಿಗ್ಗೆ 6 ಗಂಟೆ 19 ನಿಮಿಷದಿಂದ 7 ಗಂಟೆ 23 ನಿಮಿಷದವರೆಗೆ ಕಲಶ ಸ್ಥಾಪನೆ ನಡೆಯಲಿಕ್ಕೆ ಪ್ರಶಸ್ತವಾಗಿರುವಂಥದ್ದು. ಇದರೊಂದಿಗೆ ಅಭಿಜಿತ್ ಮುಹೂರ್ತ ಬೆಳಿಗ್ಗೆ
11 ಗಂಟೆ 45 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 33 ನಿಮಿಷದವರೆಗೆ ಇರುತ್ತೆ. ಹಾಗೆ ಈ ದಿನ ಮಾಡುವಂತಹ ಘಟ ಸ್ಥಾಪನೆ ಏನಿದೆ ಅಥವಾ ನಾವು ಬಿತ್ತುವಂತಹ ಈ ಬಿತ್ತನೆ ಬೀಜ ಹೇಗೆ ಬೆಳೆ ಬರುತ್ತೆ ಅನ್ನೋದರ ಮೇಲೆ ಆ ಮನೆಯ ಭವಿಷ್ಯ ನಿಂತಿರುತ್ತೆ. ಅಂದ್ರೆ ಅದು ತುಂಬಾ ಹಸಿರಾಗಿ ಹುಲುಸಾಗಿ ಬೆಳೆ ಬಂದ್ರೆ ಆ ಮನೆ ಸಮೃದ್ಧಿಯ ಸಂಕೇತವಾಗಿ ನಿಲ್ಲುತ್ತೆ. ಜೊತೆಗೆ ಆ ಮನೆಯಲ್ಲಿ ಸಂಪತ್ತು, ಸಮೃದ್ಧಿ, ಅಭಿವೃದ್ಧಿಯಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಈ ವರ್ಷದಲ್ಲಿ ಮನೆಯ ಅಭಿವೃದ್ಧಿ ಹೇಗಿದೆ ಅಂತ ನೋಡ್ಲಿಕ್ಕೂ ಕೂಡ ಈ ಘಟಸ್ಥಾಪನೆ ಬಹಳ ವಿಶೇಷವಾದಂತಹ ಸಾಂಕೇತಿಕವಾದಂತಹ ಅರ್ಥವನ್ನು ಕೊಡುವಂಥದ್ದಾಗತ್ತೆ. ಹಾಗೆ ಬಂಧುಗಳೇ, ಈ ನವರಾತ್ರ ಮಹೋತ್ಸವದ ಬಗ್ಗೆ ಕೆಲವು ವಿಶೇಷ ಮಾಹಿತಿಗಳನ್ನು ನೀವು ಈಗಾಗಲೇ ತಿಳ್ಕೊಂಡಿದ್ದೀರಿ. ಅದರಲ್ಲೂ ಬಹಳ ಮುಖ್ಯವಾಗಿ ದೇಶದ ಎಲ್ಲ ಭಾಗಗಳಲ್ಲೂ ಕೂಡ ವಿಶೇಷವಾಗಿ ಆಚರಿಸಲ್ಪಡುವಂತಹ ಹಬ್ಬ ಇದು. ಏಕೆಂದ್ರೆ ಈ ಹಬ್ಬದಲ್ಲಿ ವಿಶೇಷವಾಗಿ ಪೂಜಿಸಲ್ಪಡುವಂಥವಳು ಶಕ್ತಿ ದೇವತೆ. ಅದಕ್ಕಾಗಿನೇ ಭಕ್ತಿ ಪಥದ ಎಲ್ಲ ದೇವತೆಗಳು ಕೂಡ ಶಕ್ತಿ ಸಂಪನ್ನರೇ ಆಗಿರೋದ್ರಿಂದ ಎಲ್ಲ ವರ್ಗದ ಜನರು ಕೂಡ ಈ ನವರಾತ್ರಿ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಅದರಲ್ಲೂ ಭಾಗವತ ಹೇಳುವಂತೆ ಭಗವಂತ ಶಕ್ತಿ ವಿಶಿಷ್ಟ ಆಗಿದ್ದಾನೆ. ಆದ್ರಿಂದ ಅವನ ಶಕ್ತ್ಯಾಂಶವನ್ನ ವಿಶೇಷವಾಗಿ ಆರಾಧಿಸುವಂತಹ ಹಬ್ಬ ಇದು. ಹಾಗಾಗಿ ಸರ್ವ ಧಾರ್ಮಿಕ ಜನರಿಗೂ ಕೂಡ ಪರಿಗ್ರಾಹ್ಯವಾಗಿರುವಂತಹ ಒಂದು ಪರ್ವ ಕಾಲ ಅಂತ ಹೇಳಿದ್ರೆ ಈ 9 ದಿನಗಳ ನವರಾತ್ರಿ ಹಬ್ಬ. ಇಲ್ಲಿ ಈ ನವರಾತ್ರಿಯನ್ನ 9 ದಿನಗಳು ಆಚರಿಸಲು ಸಾಧ್ಯ ಆಗದೆ ಇದ್ರೆ ಕೊನೆಯ 4 ದಿನಗಳು ಆಚರಣೆ ಮಾಡಬೇಕು. ಅದು ಬಿಟ್ರೆ 3 ದಿನ, 2 ದಿನ ಅಥವಾ 1 ದಿನವಾದರೂ ಕೂಡ ಅವಶ್ಯವಾಗಿ ಇದನ್ನು ಆಚರಿಸಬೇಕು ಅನ್ನುವಂಥ ಒಂದು ಸೂಚನೆ ಇದೆ. ಅದಕ್ಕಾಗಿನೇ ಮಹಾಷ್ಟಮಿ ಅಥವಾ ಮಹಾನವಮಿ ಇದನ್ನಾದರೂ ಆಚರಿಸಬೇಕೇ ಹೊರತು ಹಬ್ಬದ ಲೋಪವನ್ನ ಮಾಡಬಾರದು ಅನ್ನುವಂಥ ಒಂದು ಹಿರಿಯರ ಮಾತು ಇದೆ ಇಲ್ಲಿ. ಹಾಗಾಗಿ ಇಲ್ಲಿ ನವರಾತ್ರ ಮತ್ತೆ ದುರ್ಗೋತ್ಸವ ಅನ್ನುವಂತಹ 2 ಪ್ರಸಿದ್ಧವಾದ ಹೆಸರುಗಳಿಂದ ಈ ನವರಾತ್ರಿ ಹಬ್ಬ ಕರೆಯಲ್ಪಡುತ್ತೆ. ಇನ್ನು 10ನೆಯ ದಿನವಾದಂತಹ ವಿಜಯದಶಮಿಯನ್ನು ಸೇರಿಸಿಕೊಂಡ್ರೆ ಇದನ್ನ ದಶಾಹ ಅಂತ ಹೇಳ್ತಾರೆ. ಅದೇ ದಸರಾ ಅನ್ನುವಂತಹ ಹೆಸರಿನಿಂದ ಕರೆಯಲ್ಪಡ್ತಾ ಇದೆ. ಹಾಗಾಗಿ 9 ರಾತ್ರಿಗಳಲ್ಲಿ ಅಥವಾ ಈ ಅಹೋರಾತ್ರಗಳಲ್ಲಿ ಸಂಪನ್ನವಾಗೋದ್ರಿಂದ ನವರಾತ್ರ ಅನ್ನುವಂಥ ಹೆಸರು ಇದಕ್ಕೆ ಬಂತು. ಇಲ್ಲಿ 9 ದಿನಗಳಲ್ಲಿ ದುರ್ಗಾದೇವಿಯನ್ನ ಲಕ್ಷ್ಮಿ, ಸರಸ್ವತಿ, ದುರ್ಗಾ ಮುಂತಾದ ನಾನಾ ರೂಪಗಳಲ್ಲಿ ವಿಶೇಷವಾಗಿ ಆರಾಧಿಸುವಂತಹ ಒಂದು ಪರ್ವ ಸಮಯ ಇದು. ಅದಕ್ಕಾಗಿನೇ ಇಲ್ಲಿ 9 ದಿನಗಳಲ್ಲಿ ಮೊದಲ 3 ದಿನಗಳಲ್ಲಿ ಲಕ್ಷ್ಮಿ ಅಂತನೂ, ಅನಂತರದ 3 ದಿನಗಳಲ್ಲಿ ಸರಸ್ವತಿ ಅಂತನೂ, ಕೊನೆಯ 3 ದಿನಗಳಲ್ಲಿ ಗೌರಿ ಅಥವಾ ದುರ್ಗೆ ಅಂತ ಹೇಳಿ ಆರಾಧನೆ ಮಾಡುವಂಥದ್ದು ಇದೆ. ಹಾಗಾಗಿ ಪರಮಾತ್ಮನ ಪರಾಪ್ರಕೃತಿಯಾಗಿರುವಂತಹ ದೇವಿಯನ್ನ, ಸ್ತ್ರೀ ಶಕ್ತಿಯನ್ನ ಇಲ್ಲಿ ಆರಾಧನೆ ಮಾಡುವಂಥದ್ದು. ಹಾಗಾಗಿ ಹೊರಗಡೆ ಧನ ಧಾನ್ಯ ಸಮೃದ್ಧಿ ಇರುತ್ತೆ, ಒಳಗಡೆ ಆತ್ಮಧನ ಸಮೃದ್ಧಿ ಇರುತ್ತೆ. ಹೊರಗೆ ವೀರ ಕ್ಷತ್ರಿಯರಿಂದ ಧರ್ಮ ವಿಜಯಕ್ಕಾಗಿ ಯಾತ್ರೆಯನ್ನು ಕೈಗೊಂಡ್ರೆ ಒಳಗೆ ಆತ್ಮ ವಿಜಯಕ್ಕಾಗಿ ಯಾತ್ರೆ ನಡೀತಾ ಇರುತ್ತೆ. ಇವೆಲ್ಲವೂ ಕೂಡ ವಿಶೇಷವಾಗಿ ಕೂಡಿ ಬರುವಂತಹ ಒಂದು ಪರ್ವಕಾಲ ಈ ನವರಾತ್ರಿಯ ಸಂದರ್ಭ. ಹಾಗಾಗಿ ಇಲ್ಲಿ ಈ ನವರಾತ್ರಿಯ ಸಂದರ್ಭವನ್ನ ವಿಶೇಷವಾಗಿ ಶುಭ ಕಾಲ ಅಂತ ಹೇಳಿ ಪರಿಗಣಿಸಲ್ಪಡುವಂಥದ್ದು. ಹಾಗಾಗಿನೇ ವಿವಾಹ, ಉಪನಯನ ಮುಂತಾದಂತಹ ಶುಭ ಕರ್ಮಗಳಿಗೆ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ, ಗ್ರಹ ಮೈತ್ರಿ ಮುಂತಾದಂತಹ ಎಲ್ಲ ಅನುಕೂಲವೂ ಸಿಕ್ಕದೇ ಇರುವಂತಹ ಸಂದರ್ಭದಲ್ಲಿ ಅದ್ಯಾವುದನ್ನು ಕೂಡ ಗಮನಿಸದೆ ಶರನ್ನವರಾತ್ರಿ ಸಮಯದಲ್ಲಿ ಆ ಶುಭ ಕರ್ಮಗಳನ್ನು ಮಾಡುವಂತಹ ಒಂದು ವಾಡಿಕೆ ಇದೆ. ಹಾಗೆ ವಿಶೇಷವಾಗಿ ವಿಜಯದಶಮಿಗೆ ಆ ಮಹಾಮಹಿಮೆ ಇದೆ ಅಂತ ಹೇಳ್ತಾರೆ. ಹಾಗಾಗಿನೇ ಈ ನವರಾತ್ರಿ ಅತ್ಯಂತ ಮಂಗಳಕರವಾಗಿರುವಂತಹ ಸಂದರ್ಭ. ಇನ್ನು ಈ ಸಂದರ್ಭದಲ್ಲೇ ದುರ್ಗೆಯನ್ನ ಆರಾಧನೆ ಮಾಡ್ತಾರೆ. ಇಲ್ಲಿ ದುರ್ಗಾ ಅಂತ ಹೇಳಿದ್ರೆ ಕಷ್ಟಗಳನ್ನ, ಸಂಕಷ್ಟ, ಸಮಸ್ಯೆ ಅನ್ನುವಂಥ ಒಂದು ಅರ್ಥ. ಅಂತಹ ಕಷ್ಟಗಳನ್ನ ದಾಟಿಸುವಂತಹ ದುರ್ಗಾದೇವಿ ವಿಶೇಷವಾದಂತಹ ಸಾನ್ನಿಧ್ಯ ಇರುವಂತಹ ಕಾಲ ಇದು. ಆದ್ರಿಂದಲೇ ದುರ್ಗಗಳನ್ನ ದಾಟಿಸುವಂಥವಳು ಅಥವಾ ದುರ್ಗತಿಯನ್ನ ತಪ್ಪಿಸುವಂಥವಳು. ಅದಕ್ಕಾಗಿನೇ ದುರ್ಗಾ ಮಾತೆಯನ್ನ ಈ ಸಂದರ್ಭದಲ್ಲಿ ಆರಾಧನೆ ಮಾಡಬೇಕು ಅನ್ನುವಂಥದ್ದು ಇದೆ. ಬಂಧುಗಳೇ, ಈ ನವರಾತ್ರಿಯ ಮೊದಲ ದಿನದ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ಪೂಜಿಸಲ್ಪಡುವಂತಹ ಶಕ್ತಿ ದೇವತೆಯನ್ನ ಶೈಲಪುತ್ರಿಯ ರೂಪದಲ್ಲಿ ಆರಾಧನೆ ಮಾಡ್ತಾರೆ. ಇಲ್ಲಿ ವೃಷಭ ವಾಹನಳಾದಂತಹ ಶೈಲಪುತ್ರಿಯ ಕೈಯಲ್ಲಿ ತ್ರಿಶೂಲ ಹಾಗೆ ಕಮಲದ ಹೂ ಇರುತ್ತೆ. ಇಲ್ಲಿ ಶೈಲಪುತ್ರಿ ಅಂತ ಹೇಳಿದ್ರೆ ಪರ್ವತರಾಜನ ಮಗಳು ದೇವಿ ಪಾರ್ವತಿ ಅನ್ನುವಂಥ ಅರ್ಥ. ಇಲ್ಲಿ ದೇವಿಯ ಕೈಯಲ್ಲಿರುವಂತಹ ಕಮಲ ಶುದ್ಧ ಹಾಗೆ ಸಂಪೂರ್ಣತೆಯ ಸಂಕೇತ ಆದ್ರೆ ತ್ರಿಶೂಲ ಭೂತಕಾಲವನ್ನ, ವರ್ತಮಾನ ಕಾಲವನ್ನ ಹಾಗೆ ಭವಿಷ್ಯತ್ ಕಾಲದ ಸಂಕೇತವಾಗಿ ಇರುವಂಥದ್ದು. ಹಾಗಾಗಿನೇ ತಾಯಿ ತ್ರಿಶೂಲವನ್ನ ಹಿಡ್ಕೊಂಡಿರ್ತಾಳೆ.
ಇಲ್ಲಿ ಶೈಲಪುತ್ರಿಯನ್ನು ಪಾರ್ವತಿ ಹಾಗೆ ಹೇಮಾವತಿ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಇಲ್ಲಿ ದುರ್ಗಾ ಮಾತೆಯ ಈ ಅವತಾರ ಬಹಳ ಪ್ರಮುಖವಾಗಿರೋದ್ರಿಂದ ನವರಾತ್ರಿಯ ಮೊದಲನೇ ದಿನ ಈ ತಾಯಿಯ ಅವತಾರವನ್ನು ಪೂಜೆ ಮಾಡುವಂಥದ್ದು. ಅದಕ್ಕಾಗಿಯೇ ಕೆಲವರು ಕಳಶವನ್ನು ಇಟ್ಟು ಪೂಜೆ ಮಾಡ್ತಾರೆ. ಅದರಲ್ಲೂ ವಿವಿಧ ಧಾನ್ಯಗಳನ್ನು ಮಣ್ಣಿನಲ್ಲಿ ಈ ದಿನ ಬಿತ್ತಲಾಗುತ್ತೆ. 9 ದಿನಗಳಲ್ಲಿ ಈ ಬೀಜಗಳು ಮೊಳಕೆ ಒಡೆದು ಪೈರಿನ ರೂಪದಲ್ಲಿ ಹೊರಬರುತ್ತೆ. ಅಲ್ಲಿಯವರೆಗೂ ಕೂಡ ಈ 9 ದಿನಗಳು ಆ ಬೀಜವನ್ನು ಕಾಪಾಡಬೇಕು. ಇದು ಎಷ್ಟು ಸಮೃದ್ಧವಾಗಿ ಬಂತೋ ಆ ಮನೆ ಅಷ್ಟೇ ಸಮೃದ್ಧಿಯಾಗಿ ಉತ್ತರೋತ್ತರವಾಗಿ ಅಭಿವೃದ್ಧಿ ಹೊಂದತ್ತೆ ಅನ್ನುವಂಥ ಒಂದು ಸಾಂಕೇತಿಕ ನಂಬಿಕೆ ಇದೆ. ಇಲ್ಲಿ ಶೈಲಪುತ್ರಿಯ ಆರಾಧನೆಯಿಂದ ಕೂಡ ಸಂಪತ್ತು, ಆರೋಗ್ಯ, ಅದೃಷ್ಟ ಮತ್ತು ಸಮೃದ್ಧಿ ಪ್ರಾಪ್ತಿಯಾಗತ್ತೆ ಎನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ನವರಾತ್ರಿ ಆರಂಭ ಆಗುವಂಥದ್ದೇ ಕಲಶ ಸ್ಥಾಪನೆಯಿಂದ. ಇಲ್ಲಿ ಶೈಲಪುತ್ರಿಯ ವಿಗ್ರಹ ಅಥವಾ ಫೋಟೋವನ್ನು ಸ್ಥಾಪನೆ ಮಾಡಿ ಕಲಶದ ಮೇಲೆ ತೆಂಗಿನಕಾಯಿಯನ್ನು ಇಟ್ಟು ದೇವಿಯನ್ನ ಪೂಜೆ ಮಾಡುವಂಥದ್ದು ಇದೆ. ಹಾಗಾಗಿ ಇಲ್ಲಿ ಶೈಲಪುತ್ರಿಗೆ ಇಷ್ಟವಾದಂತಹ ಹೂವು ಅಂತ ಹೇಳಿದ್ರೆ ಮಲ್ಲಿಗೆ. ಆದ್ರಿಂದಲೇ ಈ ದಿನ ಮಲ್ಲಿಗೆಯ ಹೂವಿನಿಂದ ತಾಯಿಯನ್ನು ಪೂಜೆ ಮಾಡಬೇಕು. ಹಾಗೆ ಈ ಪೂಜೆಯ ಆರಂಭದಲ್ಲಿ ಗಣಪತಿಯ ಪೂಜೆಯನ್ನು ಮಾಡುವಂತಹ ಪದ್ಧತಿ ಇದೆ. ಹಾಗಾಗಿ ಮೊದಲು ಗಣಪತಿಯನ್ನು ಪೂಜೆ ಮಾಡಿ ನಂತರದಲ್ಲಿ ದೇವಿಯನ್ನು ಆರಾಧನೆ ಮಾಡಬೇಕು. ಹಾಗಾಗಿ ಈ ದಿನ ದೇವಿಗೆ ಇಷ್ಟವಾಗಿರುವಂತಹ ನೈವೇದ್ಯ ಅಂತ ಹೇಳಿದ್ರೆ ಪಾಯಸ ಅಥವಾ ಯಾವುದೇ ಬಿಳಿಯ ಬಣ್ಣದ ಆಹಾರವನ್ನು ತಯಾರಿಸಿ ನೈವೇದ್ಯ ರೂಪದಲ್ಲಿ ಕೊಡಬಹುದು. ಹಾಗಾಗಿ ಈ 9 ದಿನಗಳೂ ಕೂಡ ತಾಯಿಯ 9 ವಿವಿಧ ಅವತಾರಗಳನ್ನು ಪೂಜೆ ಮಾಡುವಂಥದ್ದು ಇದೆ. ಇಲ್ಲಿ ಈ ಶೈಲಪುತ್ರಿ ಪೂಜೆಯ ಮಹತ್ವ ಇನ್ನೊಂದೇನು ಅಂತ ಹೇಳಿದ್ರೆ, ಯೋಗ ಸಾಧಕರು ನವರಾತ್ರಿಯ ಮೊದಲನೇ ದಿನ ಮೂಲಾಧಾರ ಚಕ್ರದ ಮೇಲೆ ಗಮನ ಇಟ್ಟು ಧ್ಯಾನ ಮಾಡ್ತಾರೆ. ಆಧ್ಯಾತ್ಮ ಸಾಧನಾ ಕ್ರಮದಲ್ಲಿ ಇದು ಮೊದಲ ಹೆಜ್ಜೆ. ಇದು ಹಾಗೆ ಯೋಗದಲ್ಲಿ ಮೂಲಾಧಾರ ಚಕ್ರ ಮೂಲವಾಗಿ ಇರುವಂಥದ್ದು, ಅದೇ ಪ್ರಮುಖ. ಹಾಗಾಗಿ ಶೈಲಪುತ್ರಿ ಈ ಚಕ್ರದ ದೇವತೆಯಾಗಿರ್ತಾಳೆ. ಈ ಚಕ್ರ ಸ್ಥಿರತೆ ಮತ್ತೆ ಶಕ್ತಿಯ ಪ್ರತೀಕವಾಗಿ ಇರುತ್ತೆ. ಆದ್ರಿಂದಲೇ ಈ ಚಕ್ರ ಜಾಗೃತಗೊಂಡಾಗ ವ್ಯಕ್ತಿಯು ಆಧ್ಯಾತ್ಮಿಕ ವಿಚಾರವಾಗಿಯೂ ಕೂಡ ಜಾಗೃತನಾಗಿರ್ತಾನೆ. ಮನಸ್ಸಿನ ಚಂಚಲ ಸ್ವಭಾವದವರು, ಮನಸ್ಸಿನ ಮೇಲೆ ನಿಯಂತ್ರಣ ಸಾಧಿಸಬೇಕು ಅನ್ನುವಂಥವರು ಶೈಲಪುತ್ರಿಯ ಆರಾಧನೆಯನ್ನು ಮಾಡಬೇಕು. ಹಾಗೆ ಶೈಲಪುತ್ರಿಯ ಆರಾಧನೆಯಿಂದ ಸಾಧಕನಿಗೆ ಬಲ, ಶೌರ್ಯ ಮತ್ತೆ ಇಂದ್ರಿಯ ನಿಗ್ರಹದ ಶಕ್ತಿ ವಿಶೇಷವಾಗಿ ಪ್ರಾಪ್ತಿಯಾಗುತ್ತೆ. ಹಾಗಾಗಿನೇ ಈ ದಿನ ಶೈಲಪುತ್ರಿಯನ್ನ ಆರಾಧನೆ ಮಾಡಬೇಕು. ಹಾಗೆ ಓಂ ಶೈಲಪುತ್ರಿ ದೇವಿಯೇ ನಮಃ ಅನ್ನುವಂಥದ್ದನ್ನು 108 ಬಾರಿ ಪಠಣ ಮಾಡಿಕೊಳ್ಬೇಕು. ಇನ್ನು ಶೈಲಪುತ್ರಿ ದೇವಿಯನ್ನು ಸ್ತುತಿಸುವಂಥ ಒಂದು ಸ್ತೋತ್ರ ಅಂತ ಹೇಳಿದ್ರೆ, ಯಾ ದೇವಿ ಸರ್ವಭೂತೇಷು ಮಾ ಶೈಲಪುತ್ರಿ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಹೇಳ್ತಾ ದೇವಿಯನ್ನು ಆರಾಧನೆ ಮಾಡಬೇಕು. ಹಾಗಾಗಿ ಈ 9 ದಿನಗಳು ಕೂಡ ಈ ನವದುರ್ಗಾ ಸ್ತೋತ್ರವನ್ನು ಪಠಣ ಮಾಡಿಕೊಂಡ್ರೆ ತಾಯಿಯ ಅನುಗ್ರಹ ಉಂಟಾಗುತ್ತೆ. ಹಾಗಾಗಿ ನಮ್ಮಲ್ಲಿ ಇರುವಂತಹ ಸುರಿ ಭಾವಗಳನ್ನು ತಾಯಿ ನಿರ್ಮೂಲನೆ ಮಾಡ್ತಾಳೆ. ನಮ್ಮಲ್ಲಿ ಸಾತ್ವಿಕ ಭಾವವನ್ನು ಮೂಡಿಸಲಿಕ್ಕೆ ಈ ನವರಾತ್ರಿಯ ಆಚರಣೆ ನಮಗೆ ವಿಶೇಷ ವರದಾನವಾಗಿ ಇರುವಂಥದ್ದು. 9 ದಿನಗಳು ಕೂಡ ಈ ದೇವಿಗೆ ಬಲಿಯನ್ನು ಅರ್ಪಣೆ ಮಾಡುವಂಥದ್ದು ಹಿಂದೆ ಬಹಳ ವಿಚಿತ್ರ ಆಚರಣೆ ಇತ್ತು. ಆದರೆ ಈಗ ಉದ್ದಿನ ಅನ್ನವನ್ನ ಅಥವಾ ಬೂದುಗುಂಬಳಕಾಯಿಯಿಂದ ಪ್ರತಿದಿನ ಅಥವಾ ಕೊನೆಯ ದಿನ ಬಲಿಯನ್ನು ಸಮರ್ಪಣೆ ಮಾಡಬೇಕು. ದೇವಿಗೆ ಅಖಂಡ ನಂದಾದೀಪವನ್ನು ಬೆಳಗಿಸಬೇಕು ಪ್ರತಿದಿನ. ಹಾಗಾಗಿನೇ 9 ದಿನಗಳು ಕೂಡ ಅಖಂಡ ದೀಪ ಉರಿತಾ ಇರಬೇಕು. ಇನ್ನು ಚಂಡಿ ಸಪ್ತಶತಿ ಪಾಠವನ್ನ, ನಾರಾಯಣ ಹೃದಯ ಪಾಠವನ್ನ, ಲಕ್ಷ್ಮೀ ಹೃದಯ ಪಾಠ ಇತ್ಯಾದಿಗಳನ್ನ ಪಾರಾಯಣ ಮಾಡಬೇಕು. ಹಾಗೆ ಈ ದಿನ ತಾಯಿಯನ್ನ ಆವಾಹನೆ ಮಾಡಬೇಕು. ಇನ್ನು ವಿಶೇಷವಾಗಿ ಜಯಂತಿ ಮಂಗಳಾ ಕಾಲಿ ಭದ್ರಕಾಲಿ ಕಾಪಾಲಿನಿ ಅಂತ ಹೇಳ್ತಾ ದೇವಿಯನ್ನ ಆರಾಧನೆ ಮಾಡಿ 9 ದಿನಗಳು ಕೂಡ ಪೂಜೆ ಮಾಡಬೇಕು. ಇಲ್ಲಿ ಪ್ರತಿದಿನ ನಾವು ದೇವಿಯನ್ನ ಹೇಗೆ ಆರಾಧನೆ ಮಾಡಬೇಕು, ಯಾವ ನೈವೇದ್ಯವನ್ನು ಮಾಡಬೇಕು, ಹಾಗೆ ಅದರಿಂದ ಬರುವಂತಹ ಫಲಗಳೇನು ಅನ್ನುವಂಥ ವಿಚಾರಗಳನ್ನ ತಿಳ್ಕೊಳ್ಳೋಣ. ಹಾಗಾಗಿ ತಮಗೆಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು. ಹಾಗೆ ಮಾತಾ ದುರ್ಗಾದೇವಿ ತಮಗೆಲ್ಲರಿಗೂ ಕೂಡ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಷಷ್ಠ ಸ್ಥಾನದಲ್ಲಿ ಗೋಚಾರದಲ್ಲಿ ಚಂದ್ರ ಇರೋದ್ರಿಂದ ಶುಭ ಫಲಗಳ ಯೋಗ ಇರುತ್ತೆ. ಅದರಲ್ಲೂ ಕೆಲವು ವ್ಯವಹಾರಗಳಲ್ಲಿ ನೀವು ಪ್ರಯತ್ನ ಪಟ್ಟಷ್ಟು ಫಲ ನಿಮ್ಮದಾಗ್ತಾ ಇರುತ್ತೆ.
ಹಾಗಾಗಿ ಬಹಳ ದಿನಗಳಿಂದ ಬಾಕಿ ಇದ್ದಂತಹ ಕೆಲಸಗಳು ಈ ದಿನ ಪೂರ್ಣವಾಗುತ್ತೆ. ಹಾಗೆ ಕೆಲಸಗಳನ್ನು ಹುಡುಕಿಕೊಂಡು ಮಾಡುವಂಥದ್ದು, ಜವಾಬ್ದಾರಿಯಿಂದ ಈ ದಿನ ತುಂಬ ಇಷ್ಟ, ಕರ್ತವ್ಯ ಅಂದರೆ ತುಂಬ ಸಂತೋಷದಿಂದ ಮಾಡುವಂಥದ್ದು. ಹಾಗೆ ಈ ದಿನ ಬೇರೆಯವರಿಗೂ ಕೂಡ ನಿಮ್ಮಿಂದ ಆಗುವಂಥ ತನು ಮನ ಧನದ ಸಹಾಯ ನಿಮಗೆ ಸಂತೃಪ್ತಿಯನ್ನು ತರುತ್ತೆ. ಹಾಗೆ ಈ ದಿನದಲ್ಲಿ ಭೂ ವಿವಾದಗಳೇನಾದರೂ ಇದ್ದರೆ ಅದು ಯಶಸ್ವಿಯಾಗಿ ಬಗೆಹರಿಯಲ್ಪಡುವಂಥದ್ದು. ಹಾಗಾಗಿ ನಿಮಗೆ ಫೇವರಬಲ್ ಆಗಿರುವಂಥ ಫಲಿತಾಂಶಗಳು ಈ ದಿನ ಬರುವಂಥ ಅವಕಾಶಗಳು ಜಾಸ್ತಿ ಇದೆ. ಹಾಗೆ ವ್ಯಾಪಾರದಲ್ಲಿ ಏರಿಳಿತಗಳು ಇರಬಹುದು, ಆದರೂ ಕೂಡ ಅದನ್ನು ಗುರಿಯನ್ನು ತಲುಪಿಸುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಈ ದಿನ ಬಹಳ ವಿಶೇಷವಾಗಿ ಕಾಣಿಸ್ಕೊಳ್ಳುತ್ತೆ. ಇನ್ನು ಈ ದಿನ ಹಠಾತ್ತಾಗಿ ಪ್ರಯಾಣಗಳನ್ನು ಮಾಡಬೇಕಾದಂತಹ ಸಂದರ್ಭ ಬರಬಹುದು. ಹಾಗೆ ನಿಮ್ಮ ವ್ಯಾಪಾರದ ವಿಸ್ತರಣೆಯ ಒಂದು ಅವಕಾಶ ಕೂಡ ಈ ದಿನ ಬರಬಹುದು. ಹಾಗಾಗಿ ಈ ದಿನ ಗ್ರಹಗತಿಗಳು ತುಂಬ ಫೇವರಬಲ್ ಆಗಿರುತ್ತೆ. ಜೊತೆಗೆ ಸ್ವಲ್ಪ ಸಂಯಮದಿಂದ ವರ್ತಿಸ್ಬಿಟ್ರೆ, ಅಂದರೆ ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿಕೊಂಡ್ರೆ ಈ ದಿನ ಅದ್ಭುತವಾದಂತಹ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ದಿನದಲ್ಲಿ ಹೊಸದಾಗಿ ಉದ್ಯೋಗ ಸೇರ್ಪಡೆ ಆಗುವಂಥದ್ದು, ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡುವಂಥವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ವೃತ್ತಿಯ ಬದುಕಿನಲ್ಲಿ ಹೇಗಿರಬೇಕು ಅನ್ನೋವಂಥ ಒಂದು ಒಳ್ಳೆಯ ಪಾಠ ಈ ದಿನದಿಂದಲೇ ಆರಂಭ ಆಗುವಂಥದ್ದು. ಅದರಲ್ಲೂ ಈ ನವರಾತ್ರಿಯ ಮೊದಲನೇ ದಿನ ವಿಶೇಷವಾಗಿ ಆರಂಭದ ದಿನ. ಹಾಗಾಗಿನೇ ಜೀವನದಲ್ಲೂ ಒಂದು ಹೊಸ ಅಧ್ಯಾಯ ನಿಮಗೆ ಆರಂಭ ಆಗುತ್ತೆ. ಹಾಗಾಗಿ ಸಂತೋಷದ, ಲಾಭದ, ಹಾಗೆ ಅಷ್ಟೇ ಮಾರ್ಮಿಕವಾದಂತಹ ದಿನ ಇದು. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ತಾಯಿ ಚಾಮುಂಡೇಶ್ವರಿಯನ್ನು ದರ್ಶನ ಮಾಡಿಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಯಾವುದಾದ್ರೂ ಒಂದು ಶಕ್ತಿಪೀಠಕ್ಕೆ ಹೋಗಿ ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಸ್ವಲ್ಪ ನಿರಾಶೆಯ ದಿನ. ಅದರಲ್ಲೂ ಅತಿಯಾದಂತಹ ಒಂದು ನಿರೀಕ್ಷೆಗಳನ್ನು ಇಟ್ಕೊಂಡಿರುವಂತಹ ದಿನ. ಅದು ಹುಸಿಯಾದಾಗ ಈ ದಿನ ನಿಮಗೆ ಸ್ವಾಭಾವಿಕವಾಗಿ ನಿರಾಸೆ ಉಂಟಾಗುತ್ತೆ, ಜಿಗುಪ್ಸೆ ಉಂಟಾಗುತ್ತೆ, ಬೇಸರ ಉಂಟಾಗುತ್ತೆ. ಹಾಗೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಿಗೆ ಯಾರು ಅಡ್ಡಿಪಡಿಸ್ತಾ ಇದ್ರು, ಯಾರಿಂದ ಆತಂಕ ಇತ್ತು, ಎಲ್ಲಿ ಭಯ ಸೃಷ್ಟಿಯಾಗ್ತಾ ಇತ್ತು, ಅಂಥವ್ರನ್ನ ಈ ದಿನ ವಿಶೇಷವಾಗಿ ಎದುರಿಸುವಂಥ ಒಂದು ಧೈರ್ಯ ನಿಮಗೆ ಬರುತ್ತೆ. ಹಾಗಾಗಿ ಸರಿ ಇಲ್ಲದನ್ನು ಸರಿ ಇಲ್ಲ ಅಂತ ಹೇಳುವಂಥ ಒಂದು ಧೈರ್ಯ ಈ ದಿನ ನಿಮ್ಮಲ್ಲಿ ವಿಪರೀತವಾಗಿರುತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಆತ್ಮವಿಶ್ವಾಸದ ಮಟ್ಟ ಹೆಚ್ಚಾಗಿರೋದ್ರಿಂದ ಕ್ಲಿಷ್ಟ ಸನ್ನಿವೇಶಗಳನ್ನು ಕೂಡ ಎದುರಿಸಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿನೇ ಒಗ್ಗಟ್ಟನ್ನು ತೋರಿಸಲಿಕ್ಕೆ, ನಿಮ್ಮ ಬಲ ಪ್ರದರ್ಶನ ಮಾಡಲಿಕ್ಕೆ ಈ ದಿನ ಒಳ್ಳೆಯ ಅವಕಾಶ ಸಿಕ್ಕುವಂಥ ದಿನ. ಹಾಗೆ ಈ ದಿನದಲ್ಲಿ ವಿರೋಧಿಗಳ ಮೇಲೆ ಒಂದು ಕಣ್ಣಿಟ್ಟಿರಿ. ಯಾಕೆಂದರೆ ನಿಮ್ಮನ್ನು ದಿಕ್ಕು ತಪ್ಪಿಸುವಂಥವರು, ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವಂಥವರು, ಕಪ್ಪು ಮಸಿಯನ್ನು ಬಳಿಯುವಂಥ ಒಂದು ಪ್ರಯತ್ನದಲ್ಲಿರುವಂಥ ಹಿತಶತ್ರುಗಳು ನಿಮ್ಮ ಜೊತೆ ಇದ್ದಾರೆ. ಅಂಥವ್ರ ಬಗ್ಗೆ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಮನೆಯಲ್ಲಿ ತುಂಬ ಸಂತೋಷದಿಂದ ಇರುವಂಥ ಸಂದರ್ಭ ಇದೆ. ಮನೆ ಕೆಲಸ ಇರಬಹುದು, ಆದರೂ ಕೂಡ ನಗುನಗ್ತಾ ಇರುವಂಥದ್ದು ಈ ದಿನದಲ್ಲಿ. ಆದರೆ ಯಾವುದೋ ಹಿಂದಿನ ಒಂದು ಘಟನೆಯನ್ನು ಜ್ಞಾಪಿಸ್ಕೊಂಡು ಈ ದಿನದ ಅಮೂಲ್ಯ ಕ್ಷಣಗಳನ್ನು ಹಾಳು ಮಾಡ್ಕೊಳ್ತೀರಿ. ಹಾಗಾಗಿ ಕೆಲಸಕ್ಕೆ ಬಾರದ ವಿಚಾರಗಳತ್ತ ಈ ದಿನ ನೀವು ಗಮನ ಹರಿಸಬೇಡಿ. ಜೊತೆಗೆ ನಿಮ್ಮ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ನಿಮ್ಮ ಜವಾಬ್ದಾರಿ ಏನು, ನಿಮ್ಮ ಇನ್ವಾಲ್ವ್ಮೆಂಟ್ ಏನು, ಎಷ್ಟಿದೆ, ಈಗ ಎಷ್ಟಿರಬೇಕು ಅನ್ನುವಂಥದ್ರ ಲೆಕ್ಕಾಚಾರ ಮಾಡಿ. ಇದು ನಿಮ್ಮ ಭವಿಷ್ಯಕ್ಕೆ ಬೇಕಾಗಿರುವಂಥದ್ದು. ಹಾಗಾಗಿ ಇಂತಹ ಅಮೂಲ್ಯ ವಿಚಾರಗಳತ್ತ ಗಮನ ಹರಿಸುವಂಥ ಒಂದು ಪ್ರೇರೇಪಣೆ ಉಂಟಾಗುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಹಾಗೆ ಭಕ್ತಿಯಿಂದ ದುರ್ಗಾಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸ್ವಲ್ಪ ಹಠಯೋಗದ ದಿನ. ನಿಮ್ಮದೇ ನಡೀಬೇಕು ಅನ್ನುವಂಥ ಹಠ, ಹುಚ್ಚು ಹಠ. ಹಾಗೆ ಈ ಒಂದು ಸ್ವಭಾವದಿಂದಲೇ ಕೆಲವರನ್ನು ತಾತ್ಕಾಲಿಕವಾಗಿ ದೂರ ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸಗಳಾಗಬೇಕು, ನೀವು ಸಂತೋಷವಾಗಿರಬೇಕು. ಅದಕ್ಕಾಗಿ ಸ್ವಲ್ಪ ಹೊಂದಾಣಿಕೆಯ ಮಾರ್ಗವನ್ನು ಅನುಸರಿಸುವಂಥದ್ದು ತುಂಬ ಸೂಕ್ತ. ಇನ್ನು ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ಪ್ರಯಾಸವಿಲ್ಲದೆ ನಡೆಯುತ್ತೆ. ನಿಮ್ಮ ಎಫರ್ಟೇ ಬೇಡ, ಆದರೆ ಅದು ಸರಿಯಾದ ದಾರಿಯಲ್ಲಿ ಇರಬೇಕು, ಅದರಲ್ಲಿ ಒಂದು ಸ್ಪಷ್ಟತೆ ಇರಬೇಕು. ಆಗ ಮಾತ್ರ ಫಲಿತಾಂಶ ಬಹಳ ಬೇಗ ನಿಮಗೆ ಸಿಕ್ಕತ್ತೆ. ಆದರೆ ನಿಮ್ಮ ಚಂಚಲವಾದಂತಹ ಮನಸ್ಸಿನಿಂದ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಕೂಡ ಏಕಪ್ರಕಾರವಾಗಿರಲ್ಲ, ಸ್ಥಿರವಾಗಿ ಇರಲ್ಲ. ನಾಳಿನ ದೂರದರ್ಶಿತ್ವವನ್ನು ಆ ಒಂದು ತೀರ್ಮಾನ ಹೊಂದಿರಲ್ಲ. ಅದಕ್ಕಾಗಿಯೇ ಸ್ವಲ್ಪ ನಷ್ಟದ ಬಾಬ್ತು ಹೆಚ್ಚಾಗುವಂಥದ್ದಿದೆ, ಜಾಗ್ರತೆ.
ಇನ್ನು ಈ ದಿನದಲ್ಲಿ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಮೇಲಧಿಕಾರಿಗಳಿಂದ ಒಂದು ರೀತಿಯ ಕಿರುಕುಳ ಇರುವಂಥದ್ದು, ಏನೋ ಒಂದು ಮಾತಿಗೆ ಮಾತು ಬೆಳವಣಿಗೆ ಆಗುತ್ತೆ. ಇದರಿಂದ ಮನಸ್ಸಿಗೆ ಬೇಸರ ಆಗುವಂಥ ಸನ್ನಿವೇಶವನ್ನು ಈ ದಿನ ನೋಡಬೇಕಾಗತ್ತೆ. ಹಾಗಾಗಿನೇ ನಿಮ್ಮದೇ ಆದಂತಹ ಒಂದು ಸ್ವಭಾವಕ್ಕೆ ನೀವೇ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿನೇ ಈ ದಿನದಲ್ಲಿ ಸ್ವಲ್ಪ ತಾಳ್ಮೆ ಇರಲಿ, ಸ್ವಲ್ಪ ಹೊಂದಾಣಿಕೆ ಇರಲಿ, ನಿಮ್ಮ ಕೋಪವನ್ನು ನಿಯಂತ್ರಣ ಮಾಡಿಕೊಳ್ಳಿ. ಹಾಗೆ ನಿಮ್ಮ ಮನಸ್ಸಿನಲ್ಲಿರುವಂಥದ್ದನ್ನು ನೀವು ಬೇರೆಯವರಿಗೆ ತಿಳಿಯಪಡಿಸಿದ್ರೆ ಮಾತ್ರ ಅವರಿಗೆ ಅರ್ಥ ಆಗುತ್ತೆ. ಹಾಗಾಗಿ ನಿಮ್ಮ ಮನಸ್ಸಿನ ಒಳಗೆ ಇಟ್ಕೊಂಡು ಅವ್ರಿಗೆ ಅದು ಗೊತ್ತಾಯ್ತಾ ಅನ್ನುವಂಥ ಒಂದು ಅನುಮಾನವನ್ನು ವ್ಯಕ್ತಪಡಿಸಬಾರ್ದು. ಹಾಗಾಗಿ ಇಲ್ಲಿ ದ್ವಂದ್ವತೆಗಳಿಗೆ ಅವಕಾಶ ಕೊಡದೆ ನೀವು ನಿಮ್ಮ ಅಜೆಂಡಾ, ನಿಮ್ಮ ಮುಂದಿನ ಬದುಕು, ಇದರ ಬಗ್ಗೆ ಸ್ವಲ್ಪ ಸ್ಪಷ್ಟತೆಯನ್ನು ಕೊಡಿ, ಒಳ್ಳೆಯದಾಗತ್ತೆ. ನಿಮ್ಮ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಸ್ವಲ್ಪ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನೀವು ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ 3ರಲ್ಲಿದ್ದಾನೆ. ಕೀರ್ತಿ ಸ್ಥಾನದಲ್ಲಿ, ಪರಾಕ್ರಮ ಸ್ಥಾನದಲ್ಲಿ ಈ ಗೋಚಾರದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಒಂದು ಉತ್ಸಾಹ ಆರಂಭ ಆಗುತ್ತೆ. ನಿಮ್ಮಲ್ಲಿ ಸುಪ್ತವಾಗಿರುವಂಥ ಒಂದು ಪ್ರತಿಭೆ ಹೊರಗೆ ಬರುತ್ತೆ. ಹಾಗಾಗಿ ಇಲ್ಲಿಯವರೆಗೆ ನೀವು ಏನು ಮೌನವಾಗಿದ್ರಿ ಅಂಥ ವಿಚಾರಗಳ ಬಗ್ಗೆ ಮಾತಾಡ್ತೀರಿ, ಅಂಥ ವ್ಯಕ್ತಿಗಳನ್ನು ಈ ದಿನ ಭೇಟಿ ಮಾಡ್ತೀರಿ. ಹಾಗಾಗಿ ನಿಮ್ಮ ಮನಸ್ಸಿಗೆ ಅನುಗುಣವಾಗಿರುವಂತಹ ಒಂದು ವಿಚಾರಧಾರೆಗಳನ್ನು ವ್ಯಕ್ತಪಡಿಸುವಂಥದ್ದು, ಹಾಗೆ ನಿಮಗೆ ಹೊಂದಿಕೆಯಾಗುವಂಥ ವ್ಯಕ್ತಿಗಳನ್ನೇ ಈ ದಿನ ನೀವು ಭೇಟಿ ಮಾಡುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಸಂತೋಷದ ದಿನ, ತುಂಬ ಫಲಪ್ರದವಾದಂತಹ ದಿನ. ಅಂದರೆ ನೀವು ಅಂದುಕೊಂಡಂತಹ ಕೆಲಸಗಳನ್ನು ಮಾಡ್ತೀರಿ. ಹಾಗೆ ಈ ದಿನ ನಿಮ್ಮ ಪ್ರಯತ್ನವನ್ನು ಹೆಚ್ಚಿಸುವಂತಹ ಒಂದು ಸನ್ನಿವೇಶ ಕೂಡ ಇದೆ. ಹಾಗಾಗಿ ಎಲ್ಲೂ ಸೋಲು, ಹತಾಶೆ ಅನ್ನುವಂಥದ್ದು ಇಲ್ಲ. ಮುಂದಕ್ಕೆ ಈ ದಿನ ಹೋಗುವಂಥದ್ದು ಕೂಡ ಇದೆ. ಆದರೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಬೇಕು ನೀವು. ಇನ್ನು ಈ ದಿನ ನಿಮ್ಮ ಅಭಿಪ್ರಾಯಗಳು ಧನಾತ್ಮಕವಾಗಿಯೇ ಇರಬೇಕು. ಎಲ್ಲೂ ಕೂಡ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದು ಬರಬಾರ್ದು, ನೆಗೆಟಿವ್ ಎನರ್ಜಿ ನಿಮ್ಮ ಹತ್ರನೇ ಬರಬಾರ್ದು. ಆಗ ಮತ್ತಷ್ಟು ನೀವು ಕುಸಿದು ಬಿಡ್ತೀರಿ, ಮತ್ತಷ್ಟು ಇನ್ಫೀರಿಯಾರಿಟಿ ನಿಮಗೆ ಬರುವಂಥದ್ದಿದೆ. ಹಾಗಾಗಿನೇ ಅಂಥ ವ್ಯಕ್ತಿಗಳನ್ನಾಗಲಿ ಅಂಥ ವಿಚಾರಗಳನ್ನಾಗಲಿ ಈ ದಿನ ಹತ್ತಿರಕ್ಕೆ ತಂದುಕೊಳ್ಬೇಡಿ. ಏಕೆಂದರೆ ಈ ದಿನ ನಿಮಗೆ ತುಂಬ ಪವರ್ಫುಲ್ ಆಗಿರುವಂಥ ದಿನ. ಅದರಲ್ಲೂ 9 ದಿನಗಳು ನೀವು ಶಕ್ತಿ ದೇವತೆಯನ್ನು ಆರಾಧನೆ ಮಾಡಿಬಿಟ್ರೆ ಬಹಳ ವಿಶೇಷವಾದಂತಹ ಫಲ ಸಿಕ್ಕತ್ತೆ. ನಿಮ್ಮ ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಬೋದು. ನೀವು ಒಂದು ಗುರಿಯನ್ನು ತಲುಪಲಿಕ್ಕೆ ಬೇಕಾದಂತಹ ಸಾಧನೆಯ ಮಾರ್ಗ ನಿಮಗೆ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಒಂದು ಮನಸ್ಸನ್ನು ಏಕಾಗ್ರತೆಯಲ್ಲಿ ಇಟ್ಕೊಂಡಾಗ, ವಿದ್ಯಾರ್ಥಿಗಳು ವಿಶೇಷವಾಗಿ ಈ ದಿನದಿಂದ ನೀವು 9 ದಿನಗಳ ಪರ್ಯಂತ ದೇವಿಯ ಆರಾಧನೆಯನ್ನು ಮಾಡಿ ವಿಶೇಷ ಫಲ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಹೊಸ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಇದ್ದಂತಹ ಅಡ್ಡಿ ಆತಂಕಗಳು ತತ್ಕಾಲಕ್ಕೆ ನಿವಾರಣೆಯಾಗುತ್ತೆ. ಹಾಗೆ ಈ ದಿನದಲ್ಲಿ ನೆರೆಹೊರೆಯವರಿಂದ ವಿಶೇಷವಾದಂತಹ ಸಹಾಯ ಸಹಕಾರಗಳು ಕೂಡ ಸಿಕ್ಕುವಂಥದ್ದಿದೆ. ಒಟ್ಟಾರೆ ಈ ದಿನ ನಿಮ್ಮನ್ನು ನೋಡೇನೆ ಕೆಲವರು ಸಹಾಯ ಮಾಡಿಬಿಡ್ತಾರೆ. ಅಷ್ಟರ ಮಟ್ಟಿಗೆ ಮೆಸ್ಮರೈಸ್ ಮಾಡುವಂಥ ಒಂದು ಕಲೆಗಾರಿಕೆ ನಿಮ್ಮಲ್ಲಿದೆ. ಗಣಪತಿಯನ್ನು ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ನಿಮ್ಮ ಪ್ರಯತ್ನ ಹೆಚ್ಚಿಸುವಂತೆ ಹರಸಾಹಸ ಪಡ್ತೀರಿ. ಆದರೆ ನೀವು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನೀವು ಒಂದು ಹೆಜ್ಜೆ ಮುಂದೆ ಹೋಗಲಿಕ್ಕೆ ಈ ದಿನ ಆಗಲ್ಲ. ಏಕೆಂದರೆ ಆರಂಭದ ಸಮಯ ಸರಿ ಇಲ್ಲ, ಅದಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳಾಗಿಲ್ಲ. ಹಾಗೆ ನಿಮ್ಮ ಗುರಿ ಏನು ಅಂತ ಹೇಳಿ ನೀವು ಇನ್ನೂ ಸೆಟ್ ಮಾಡಿಕೊಂಡಿಲ್ಲ. ಹಾಗಾಗಿನೇ ಗಾಳಿಯಲ್ಲಿ ಗುಂಡು ಹೊಡೆದಂತೆ ನಿಮ್ಮ ಪ್ರಯತ್ನ ಈ ದಿನ ನಿಷ್ಫಲವಾಗಿಬಿಡತ್ತೆ. ಹಾಗಾಗಿನೇ ಅನಿರೀಕ್ಷಿತವಾಗಿ ಬರುವಂತಹ ಈ ವಿಚಾರಗಳೇನಿದೆ ಇದರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಯಾರು ಏನೇ ಹೇಳಿದ್ರೂ ಕೂಡ ಅದರಲ್ಲಿ ಒಂದು ಅರ್ಥ ಇದೆ ಅಂತ ಹೇಳಿ ನೀವು ಪರಿಭಾವಿಸಬೇಕಾಗತ್ತೆ. ಹಾಗೆ ಈ ದಿನ ಇರುವಂಥ ಹಠದ ಸ್ವಭಾವವನ್ನು ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ. ಸದಾಕಾಲ ನಿಮ್ಮದೇ ನಡೆಯಬೇಕು ಅನ್ನುವಂಥ ಮಂಡುವಾದ ಸರಿಯಲ್ಲ. ಬೇರೆಯವ್ರಿಗೂ ಕೂಡ ಈ ದಿನ ಜಯ ಗಳಿಸಲಿಕ್ಕೆ ಅವಕಾಶ ಕೊಡಬೇಕು. ಅವರು ಕೂಡ ಈ ಗೆಲುವು ಹೇಗಿದೆ ಅನ್ನುವಂಥದ್ದನ್ನು ಸಂಭ್ರಮಿಸಲಿ. ಏಕೆಂದರೆ ನೀವು ಒಂದು ದಿನ ಸೋತ್ರೆ ಇತರರು ಒಂದು ದಿನದಲ್ಲಿ ಗೆಲ್ಲುವ ಅವಕಾಶವನ್ನು ಅವರಿಗೆ ಕೊಟ್ಟಾಗತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ವಿಚಾರವಾಗಿ, ವೈಯಕ್ತಿಕ ವಿಚಾರವಾಗಿ
ಕೆಲವೊಬ್ಬರು ಮಾತುಗಳನ್ನು ಕೇಳಿದ್ರೆ ನಿಮಗೆ ಕೋಪ ಬರುವಂಥದ್ದಿದೆ. ಹಾಗಾಗಿ ಕೋಪವನ್ನು ಕೂಡ ನೀವು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಕುಟುಂಬ ಸದಸ್ಯರು ನಿಮ್ಮ ನಿರ್ಣಯಗಳಿಗೆ ಈ ದಿನ ಸಂತುಷ್ಟರಾಗಬೇಕು. ಅವರು ನಿಮ್ಮ ನಿರ್ಣಯಗಳನ್ನು ಒಪ್ಪಿಕೊಳ್ಳಬೇಕು. ಆ ರೀತಿಯಲ್ಲಿ ನೀವು ನಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಿಮ್ಮ ಮಾತುಗಾರಿಕೆ, ನಿಮ್ಮ ಕಮ್ಯುನಿಕೇಷನ್ ಈ ದಿನ ತುಂಬ ಸ್ಪಷ್ಟವಾಗಿ ಇರಬೇಕು. ಹಾಗೆ ಈ ದಿನ ಸಾಲದ ಒತ್ತಡಗಳು ಸ್ವಲ್ಪ ಕಿರಿಕಿರಿಯನ್ನು ಉಂಟು ಮಾಡ್ಬೋದು. ಸಾಲದ ಬಾಧೆ ಕೆಲವರಿಗೆ ವಿಪರೀತವಾಗಿ ಕಾಡ್ತಾ ಇರುತ್ತೆ. ನೀವಾಗಿ ಮಾಡಿಕೊಂಡಿರುವಂಥ ಈ ಸಣ್ಣ ಪುಟ್ಟ ತಪ್ಪುಗಳು ಕೂಡ ಈ ದಿನ ನಿಮ್ಮ ಮನಸ್ಸನ್ನು ಬಾಧಿಸುವಂಥದ್ದು. ಹಾಗೆ ಈ ದಿನದಲ್ಲಿ ವ್ಯವಹಾರ, ನಿಮ್ಮ ಉದ್ಯೋಗ ಎಂದಿನಂತೆ ಸಾಗ್ತಾ ಇರುತ್ತೆ. ಆದರೆ ನಿಧಾನಗತಿಯಲ್ಲಿ ಇರುವಂಥದ್ದು. ತೆಗೆದುಕೊಂಡಂಥ ತೀರ್ಮಾನವನ್ನು ಬದಲಾವಣೆ ಮಾಡಬೇಡಿ, ಅದನ್ನೇ ಮುಂದುವರಿಸಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಚಾಮುಂಡೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ. ಅದರಲ್ಲೂ ನಿಮ್ಮ ಪರಮಾಪ್ತರನ್ನು ಭೇಟಿ ಮಾಡಿದಾಗ ತುಂಬ ಪುಳಕಿತರಾಗುವಂಥ ಸಂದರ್ಭ ಇದೆ. ಹಾಗಾಗಿನೇ ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಕೆಲವು ವಿಚಾರಗಳು ಈ ದಿನ ಚರ್ಚೆಗೆ ಬರುವಂಥದ್ದಿದೆ. ಹಾಗಾಗಿನೇ ಮಾತಿನಿಂದಲೇ ಈ ದಿನ ನಿಮಗೆ ತುಂಬ ನೆಮ್ಮದಿ ಉಂಟಾಗುವಂಥದ್ದು. ಮಾತೇ ನಿಮಗೆ ಭರವಸೆ, ಮಾತೇ ನಿಮಗೆ ಕಾನೂನು. ಆ ರೀತಿಯಲ್ಲಿ ಈ ದಿನ ನಿಮ್ಮ ಮಾತನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಹಾಗೆ ಈ ದಿನದಲ್ಲಿ ನಿಮ್ಮ ಕೈಯಲ್ಲಿರುವಂತಹ ಜವಾಬ್ದಾರಿಯನ್ನು ಬಹಳ ವಿಶೇಷವಾಗಿ, ಸಂದರ್ಭೋಚಿತವಾಗಿ, ಸಮಯೋಚಿತವಾಗಿ ನೀವು ಪೂರೈಸುವಂಥದ್ದು. ಇದರಿಂದ ಮೆಚ್ಚುಗೆಗೊಳಿಸುವಂಥ ಸಾಧ್ಯತೆಗಳು ತುಂಬ ಇದೆ. ಇನ್ನು ಈ ಕುಟುಂಬ ಸದಸ್ಯರಿದ್ದಾರಲ್ಲ, ಇವರ ಒಂದು ವರ್ತನೆಯನ್ನು ನೀವು ಜಡ್ಜ್ ಮಾಡಲಿಕ್ಕಾಗಲ್ಲ. ಯಾರು ನಿಮಗೆ ಅನುಕೂಲ ಅಂದ್ಕೊಂಡ್ರೋ ಅವರೇ ಈ ದಿನ ನಿಮಗೆ ಅನಾನುಕೂಲವನ್ನು ಉಂಟು ಮಾಡುವಂಥವ್ರು. ಹಾಗಾಗಿ ಯಾರ ಮೇಲೂ ಕೂಡ ಪೂರ್ತಿಯ ಅವಲಂಬನೆ ಸಲ್ಲದು. ಇನ್ನು ಈ ದಿನದ ದೂರದ ಪ್ರಯಾಣ ನಿಮಗೆ ಸ್ವಲ್ಪ ಲಾಭದಾಯಕವಾಗೇ ಇರುತ್ತೆ. ಕೈಗೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಮಂದಗತಿಯಲ್ಲಿ ನಡೆಯುತ್ತೆ. ಆದರೂ ಕೂಡ ಅದು ಪೂರ್ಣ ಆಗುತ್ತೆ, ಪೂರ್ಣ ಫಲಿತಾಂಶವನ್ನು ತರುತ್ತೆ. ಇನ್ನು ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ಬೋದು. ಆದರೆ ಅದನ್ನು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ತೀರಿ. ಮ್ಯಾನೇಜರಿಯಲ್ ಸ್ಕಿಲ್ ಈ ದಿನ ತುಂಬ ಚೆನ್ನಾಗಿದೆ, ಬಹಳ ವಿಶೇಷವಾಗಿದೆ. ಹಾಗೆ ಈ ದಿನ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಲಿ. ಹಣ ಇನ್ವೆಸ್ಟ್ ಮಾಡಲಿ ಅಥವಾ ಒಂದು ಸ್ಥಿರಾಸ್ತಿಯ ಮೇಲೆ ಹಣವನ್ನು ಹಾಕುವಂಥದ್ದಾಗಲಿ, ಅಥವಾ ಕೆಲವರಿಗೆ ಈ ಬಡ್ಡಿ ಆಸೆಗಾಗಿ ದುಡ್ಡನ್ನು ಕೊಡುವಂಥ ಒಂದು ಜಾಯಮಾನ ಇದೆ. ಅಂಥ ಒಂದು ವಿಚಾರಗಳು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ ಅನ್ನುವಂಥ ಒಂದು ಸೂಚನೆ ಬರ್ತಾ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಪೀಡ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ದುರ್ಗಾದೇವಿಯನ್ನು ಆರಾಧನೆ ಮಾಡಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿಯವರಿಗೆ ಈ ದಿನ ಸ್ವಲ್ಪ ಭಾವನಾತ್ಮಕವಾಗಿರುವಂಥ ದಿನ. ಭಾವನೆಗಳೇ ನಿಮ್ಮನ್ನು ಆಳ್ಬಿಡುತ್ತೆ. ಹಾಗಾಗಿ ಎಷ್ಟೇ ಬಲಿಷ್ಠವಾಗಿರಿ, ಎಷ್ಟೇ ಒಂದು ಉತ್ಕೃಷ್ಟವಾಗಿರುವಂಥ ಆಲೋಚನೆಗಳನ್ನು ಮಾಡಿ ಯಾವುದೋ ಒಂದು ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಕೂಡ ತುಂಬ ವೀಕ್ ಆಗುವಂಥದ್ದು ಇದೆ. ಅದು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳಲ್ಲ, ಆದರೆ ಈ ದಿನ ಅದು ತುಂಬ ಪ್ರಾಮಿನೆಂಟಾಗಿ ಕಾಣಿಸ್ಕೊಳ್ಳುವಂಥ ಒಂದು ಸಂದರ್ಭ ಇದೆ. ಅದಕ್ಕಾಗಿಯೇ ನೀವು ಯಾವುದೇ ಸಂದರ್ಭದಲ್ಲಿ ಅಂಥ ವ್ಯಕ್ತಿಗಳನ್ನು ಭೇಟಿ ಮಾಡಿದಾಗ ಅವರಿಗೆ ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಕೊಡಿ. ಅವರ ಏಕಾಂತತೆಯ ಬಗ್ಗೆ ಮಾತಾಡಿ, ವೈಯಕ್ತಿಕ ಬದುಕಿನ ಬಗ್ಗೆ ಮಾತಾಡಿ, ಹಾಗೆ ಅವರು ಹಾಕಿಕೊಂಡಿರುವಂಥ ಗುರಿಗಳ ಬಗ್ಗೆ ಮಾತಾಡಿ. ಇದರಿಂದ ಅವರಲ್ಲಿ ಮತ್ತೊಂದು ಸ್ಪಷ್ಟತೆ ಬರಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ನೀವು ಕೆದಕಿ ಕೇಳಿದಷ್ಟು ಅವರಿಂದ ಬರುವಂಥ ಉತ್ತರ ಏನಿದೆ ಅದು ಅವರನ್ನೇ ಪರ್ಫೆಕ್ಟನ್ನಾಗಿ ಮಾಡಿಬಿಡುತ್ತೆ. ಹಾಗಾಗಿ ನೀವು ಕೂಡ ಪರೋಕ್ಷವಾಗಿ ಅವರಿಗೆ ಸಹಾಯಕವಾಗ್ತೀರಿ ಅವರ ಪ್ರಗತಿಗೆ. ಇನ್ನು ಈ ದಿನದಲ್ಲಿ ಸಾಲದಾರರಿಂದ ಸ್ವಲ್ಪ ಒತ್ತಡಗಳು ಉಂಟಾಗ್ಬೋದು. ಸಾಲ ಕೊಟ್ಟವರು ಸುಮ್ಮನೆ ಬಿಡಲ್ಲ, ಏನೋ ಒಂದು ಹೇಳ್ತಾ ಇರ್ತಾರೆ, ಏನೋ ಒಂದು ಮಾತನ್ನು ಆಡ್ತಾ ಇರ್ತಾರೆ. ಅವೆಲ್ಲ ಈ ದಿನ ನಿಮಗೆ ಸ್ವಲ್ಪ ಕಿರಿಕಿರಿಯನ್ನು ತರಿಸುವಂಥದ್ದಾಗುತ್ತೆ. ಆದರೆ ಸದ್ಯದಲ್ಲೇ ಅಂಥ ಒಂದು ಸಾಲವನ್ನು ತೀರಿಸುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಅದು ನಿಮಗೆ ಶುಭ ಫಲವನ್ನು ಕೊಡುತ್ತೆ. ಇನ್ನು ಈ ದಿನ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಾಧಿಸುವಂಥದ್ದು ಇದೆ. ಹಾಗಾಗಿ ಈ ಆರೋಗ್ಯವನ್ನು ನೀವು ನಿರ್ಲಕ್ಷ್ಯ ಮಾಡಬೇಡಿ. ಇನ್ನು ಈ ದಿನ ನಿಮ್ಮ ಜವಾಬ್ದಾರಿಗಳನ್ನು ನೀವು ಒಪ್ಪಿಕೊಂಡು ಮಾಡುವಂಥದ್ದು ಉತ್ತಮ. ಅದು ನಿಮ್ಮ ಕೈಲಾದಂತಹ ಜವಾಬ್ದಾರಿ, ಕಷ್ಟದಾಯಕವಾದದ್ದೇನೂ ಅಲ್ಲ. ಹಾಗೆ ಈ ದಿನ
ನಿಮ್ಮ ಒಂದು ಸೂಕ್ಷ್ಮತೆಯ ಬಗ್ಗೆ, ನಿಮ್ಮ ಕೆಲವು ಗೌಪ್ಯತೆ ಬಗ್ಗೆ ಈ ದಿನ ನಿಮ್ಮ ಸ್ನೇಹಿತರು ಕೆದಕಿ ಕೇಳುವಂಥ ಸಾಧ್ಯತೆ ಇದೆ. ಹಾಗಾಗಿ ಆದಷ್ಟು ಸ್ನೇಹಿತರನ್ನು ಪೂರ್ಣವಾಗಿ ನಂಬದೇ ಇರುವಂಥದ್ದು ಉತ್ತಮ. ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಪ್ರಗತಿದಾಯಕವಾಗಿರುವಂಥ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಿಂದ ಬರುವಂಥ ಲಾಭ ಏನಿದೆ ಅದು ನಿಮ್ಮ ಉತ್ಸಾಹವನ್ನು ಹೆಚ್ಚಿಸುತ್ತೆ. ಒಟ್ಟಾರೆ ಈ ದಿನ ಧನ ಲಾಭ ಇರಬೇಕು. ಬೇರೆ ಎಲ್ಲ ಲಾಭಕ್ಕಿಂತ ಹಣವನ್ನು ನೋಡ್ತಾ ಇದ್ದರೆ ಈ ದಿನ ನಿಮ್ಮ ಉತ್ಸಾಹ ಇಮ್ಮಡಿಯಾಗಿಬಿಡುತ್ತೆ. ಹಾಗೆ ಆ ಹಣವನ್ನು ಸಂಪಾದನೆ ಮಾಡಲಿಕ್ಕೂ ಕೂಡ ಈ ದಿನ ಚತುರೋಪಾಯಗಳನ್ನು ನೀವು ಅನುಸರಣೆ ಮಾಡುವಂಥದ್ದು ಇದೆ. ಎಷ್ಟೇ ವಯಸ್ಸಾಗಿರಲಿ, ಎಷ್ಟೇ ವಿಭಿನ್ನ ಆಲೋಚನೆಗಳಿರಲಿ, ಆದರೂ ಕೂಡ ಈ ದಿನ ದುಡಿಮೆಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು. ಏಕೆಂದರೆ ಈ ಖರ್ಚು ವೆಚ್ಚಗಳು ಈ ದಿನ ನಿಮ್ಮನ್ನು ಈ ರೀತಿಯ ಶಿಸ್ತಿಗೆ ಒಳಪಡಿಸಿರುವಂಥದ್ದು ಇದೆ. ಇನ್ನು ಈ ದಿನ ಮನೆಯ ಹೊರಗಿನ ಪರಿಸ್ಥಿತಿಗಳು ನಿಮಗೆ ಅನುಕೂಲಕರವಾಗೇ ಇರುತ್ತೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ಕೆಲವು ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ನಿಮ್ಮ ನೆರೆಹೊರೆಯವರ, ಸ್ನೇಹಿತರ ಸಹಕಾರ ಕೂಡ ಈ ದಿನ ನಿಮಗೆ ವಿಶೇಷ ಸಂದರ್ಭದಲ್ಲಿ ಒದಗಿ ಬರುತ್ತೆ. ಇನ್ನು ಈ ದಿನ ನಿಲುಗಡೆಗೆ ಈಡಾಗಿರುವಂತಹ ಕೆಲವು ಕೆಲಸ ಕಾರ್ಯಗಳಿದೆ. ಅರ್ಧಂಬರ್ಧ ಆಗಿರುವಂತಹ ಕೆಲಸ ಕಾರ್ಯಗಳು, ಅದನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವಿನಿಂದ ಮುಂದುವರಿಸುವಂಥ ಒಂದು ವಿಶೇಷ ಕ್ರಮ ಕೂಡ ಈ ದಿನ ತೆಗೆದುಕೊಳ್ತೀರಿ. ಇನ್ನು ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳು ಉಂಟಾದರೂ ಕೂಡ ಪೂರ್ವ ಸಿದ್ಧತೆಯಿಂದ ಅದನ್ನು ನೀವು ಕಳ್ಕೊಳ್ಳುವಂಥದ್ದು ಇದೆ. ಇನ್ನು ವಿಶೇಷವಾಗಿ ಈ ದಿನ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಸಂದರ್ಭದಲ್ಲಿ ಧನಾತ್ಮಕವಾಗಿ ಇರಿ, ತುಂಬ ಪಾಸಿಟಿವ್ ಆಗಿರಿ. ಹಾಗೆ ಯಾವುದೇ ವಿಚಾರದಲ್ಲೂ ಕೂಡ ಈ ನೆಗೆಟಿವ್ ಥಾಟ್ಸ್ ಅನ್ನುವಂಥದ್ದನ್ನು ನೀವು ಇಟ್ಕೊಳ್ಬೇಡಿ. ಇದು ನಿಮ್ಮ ಎನರ್ಜಿಯನ್ನು ಸಕ್ ಮಾಡಿಬಿಡುತ್ತೆ, ನಿಮ್ಮ ಅದೃಷ್ಟವನ್ನು ಕಿತ್ಕೊಂಡ್ಬಿಡುತ್ತೆ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿಕೊಳ್ಳಿ, ಪಾರ್ವತೀ ದೇವಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನದ ಕೆಲಸ ಕಾರ್ಯಗಳಲ್ಲಿ ತುಂಬ ಉತ್ಸಾಹ ಇರುವಂಥ ದಿನ. ಅದರಲ್ಲೂ ಕೆಲವರ ಮಾತು, ಕೆಲವರ ಒಂದು ಅಭಿಪ್ರಾಯಗಳು ನಿಮಗೆ ತುಂಬ ಮೋಟಿವೇಶನ್ ಕೊಡುವಂಥದ್ದು. ಹಾಗಾಗಿ ಈ ದಿನದ ವಿದ್ಯಮಾನಗಳು ಬೇರೆಯವರ ಮೇಲೆ ಅವಲಂಬಿತವಾಗಿರುವಂಥದ್ದು. ಏಕೆಂದರೆ ಬೇರೆಯವರು ಹೇಗೆ ವಾದ್ಯವನ್ನು ನುಡಿಸ್ತಾರೋ ಅದೇ ರೀತಿಯಲ್ಲಿ ನಿಮ್ಮ ಹಾಡುಗಾರಿಕೆ ಇರುತ್ತೆ. ಹಾಗಾಗಿನೇ ಈ ದಿನ ತುಂಬ ಟ್ಯೂನಪ್ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಸ್ಥಿರಾಸ್ತಿ ಮಾರಾಟದ ವಿಚಾರವಾಗಿ ಸ್ವಲ್ಪ ಲಾಭವನ್ನು ಕಾಣುವಂಥದ್ದು ಇದೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಇದ್ದುದರಲ್ಲೇ ನೀವು ಸೆಟ್ಲ್ ಆಗಬೇಕು, ಅದರಲ್ಲೇ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇನ್ನು ಪ್ರಮುಖ ವ್ಯಕ್ತಿಗಳ ಜೊತೆಯಲ್ಲಿ ಈ ದಿನ ಸಂಪರ್ಕ ಸಾಧನೆ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಆ ಸಂದರ್ಭದಲ್ಲಿ ನಿಮ್ಮ ಗುರಿ ಏನು, ನಿಮ್ಮ ಸ್ಪಷ್ಟತೆ ಏನು ಅನ್ನುವಂಥದ್ದನ್ನು ಅಲ್ಲಿ ಸ್ಪಷ್ಟಪಡಿಸಬೇಕಾಗತ್ತೆ. ಇದನ್ನು ಸ್ವಲ್ಪ ಎಚ್ಚರಿಕೆಯಿಂದ ನೀವು ಗಮನಿಸಿದ್ರೆ ಈ ಒಂದು ಬಾಬ್ತಿನಲ್ಲಿ ನಿಮಗೆ ತುಂಬ ಅನುಕೂಲತೆಗಳಿರುತ್ತೆ. ಹಾಗೆ ಈ ದಿನ ನಿಮ್ಮ ದೌರ್ಬಲ್ಯಗಳನ್ನು ಯಾರೊಂದಿಗೂ ಹೇಳ್ಕೊಳ್ಬೇಡಿ. ಏಕೆಂದರೆ ನಿಮ್ಮಲ್ಲಿ ಎಷ್ಟು ವೀಕ್ನೆಸ್ ಇದೆ ಅಂತ ಹೇಳಿ ನಿಮ್ಮ ಬಂಧು ಬಾಂಧವರಿಗೆ ತಿಳಿಯುವಂಥದ್ದಾಗುತ್ತೆ. ಹಾಗಾಗಿ ಇನ್ನೂ ಹೆಚ್ಚಿನ ಉಳಿತಾಯ ಆದಾಗ ಅದನ್ನು ಬಂಡವಾಳವಾಗಿ ಹೇಗೆ ಪರಿವರ್ತಿಸಬೇಕು ಅನ್ನುವಂಥ ಒಂದು ವಿಚಾರವನ್ನು ಕೂಡ ನೀವು ಗಮನಿಸಬೇಕು. ಇನ್ನು ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಯಾವುದಾದ್ರೂ ವಿಚಾರಕ್ಕೆ ವಾದ ವಿವಾದಗಳು ಬರುವಂಥ ಸಂದರ್ಭದಲ್ಲಿ ನೀವೇ ಮೌನವಾಗಿರುವಂಥದ್ದು ಉತ್ತಮ. ಇನ್ನು ಈ ದಿನದ ಗ್ರಹಗತಿಗಳು ನಿಮಗೆ ಸ್ವಲ್ಪ ಫೇವರಬಲ್ ಆಗೇನೋ ಇದೆ, ಆದರೆ ಆಗಿದೆ ಅಂತ ಹೇಳಿ ಸ್ವಲ್ಪ ಅಡ್ವೆಂಚರಸ್ ಆಗಿ ಕೆಲಸ ಮಾಡಬೇಡಿ, ಸಾಹಸ ಕೆಲಸಗಳನ್ನು ಮಾಡಲಿಕ್ಕೆ ಹೋಗಬೇಡಿ, ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನಿಮ್ಮ ನೆಚ್ಚಿನ ಗುರುಗಳನ್ನು ದರ್ಶನ ಮಾಡಿ, ಗುರುಸ್ತೋತ್ರವನ್ನು ಹೇಳ್ಕೊಳ್ಳಿ, ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಒಂದು ಸಣ್ಣ ಎಡವಟ್ಟು ನಿಮ್ಮನ್ನು ಬಹುಪಾಲು ಚಿಂತೆಗೀಡು ಮಾಡುತ್ತೆ. ಅದರಲ್ಲೂ ನೀವಾಗಿ ಮಾಡಿಕೊಳ್ಳುವಂಥ ಒಂದು ಎಡವಟ್ಟು. ಎಲ್ಲವೂ ಮರೆತಿರುವಾಗ ಇಲ್ಲ ಸಲ್ಲದ ನೆಪ ಹೂಡಿ ಮತ್ತೆ ಮತ್ತೆ ಬರುವಂತೆ ಎಲ್ಲ ಮುಗೀತು ಅನ್ನೋ ವೇಳೆಗೆ ಎಲ್ಲೋ ಒಂದು ಕಡೆ ಹೊಗೆ ಆಡ್ತಾ ಇರುತ್ತೆ.
ಹಾಗಾಗಿನೇ ಈ ದಿನದಲ್ಲಿ ಸ್ವಲ್ಪ ವಿಚಿತ್ರವಾದಂಥ ಅನುಭವಗಳು ಉಂಟಾಗುವಂಥದ್ದು ಇದೆ. ಇನ್ನು ಕಾನೂನು ಕಟ್ಟಳೆಗಳನ್ನು ಮೀರುವಂಥ ಒಂದು ಪ್ರಯತ್ನ ಮಾಡಬೇಡಿ, ಒಳ್ಳೆಯದಾಗಲ್ಲ. ಇನ್ನು ಹಣಕಾಸಿನ ಸಮಸ್ಯೆಗಳು ಮಾನಸಿಕ ಸಮಸ್ಯೆಯನ್ನು ಹೆಚ್ಚಿಸುವಂಥದ್ದು. ಹಾಗಾಗಿ ಒಂದು ಸಾಲವನ್ನು ತೀರಿಸಬೇಕು ಅಂದರೆ ಮತ್ತೊಂದು ಕಡೆ ಸಾಲ ಮಾಡಿ ಈ ಹೊಸ ಸಾಲವನ್ನು ತೀರಿಸಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಇದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ನಿರಾಶೆಯನ್ನು ತರುವಂಥದ್ದು. ಸ್ವಲ್ಪ ಲವಲವಿಕೆಯಿಂದ ಇರಿ. ಹಾಗೆ ಈ ದಿನದಲ್ಲಿ ಎಷ್ಟೇ ಉತ್ಸಾಹದಲ್ಲಿರಬೇಕು, ಎಷ್ಟೇ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಬೇಕು ಅಂದರೂ ಕೂಡ ಆಗಲ್ಲ. ಯಾವುದೋ ಒಂದು ಗ್ರಹದ ಪ್ರಭಾವದಿಂದ ಈ ದಿನ ನಿಧಾನವಾಗೇ ನೀವು ಕೆಲಸಗಳನ್ನು ನಿರ್ವಹಣೆ ಮಾಡಬೇಕಾಗತ್ತೆ. ಇನ್ನು ನಿಮ್ಮ ಅಭಿಪ್ರಾಯಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಧನಾತ್ಮಕವಾಗಿರಿ. ಆದದ್ದೆಲ್ಲ ಆಗೋಗಿದೆ, ಆದರೆ ಮುಂದಿನ ಪೀಳಿಗೆಯವರು ಕಂಫರ್ಟಬಲ್ ಆಗಿರಬೇಕು. ಆ ರೀತಿಯಲ್ಲಿ ನಿಮ್ಮ ತೀರ್ಮಾನ ಹೇಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ನಿರಾಸೆ ಇದೆ. ನೀವು ಅಂದುಕೊಂಡಂತಹ ಸ್ಪೀಡ್ಗೆ ಆಗಲ್ಲ. ಅದಕ್ಕಾಗಿಯೇ ಸ್ವಲ್ಪ ಹೊಂದಾಣಿಕೆ ಇದ್ದಾಗ ನೀವು ಎಂಥ ಕಿರಿಕಿರಿಯನ್ನಾದರೂ ಕೂಡ ಸಹಿಸಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ವಿಶೇಷವಾಗಿ ಈ ದಿನದಲ್ಲಿ ನಿಮ್ಮ ನೆಚ್ಚಿನ ಗುರುಗಳನ್ನು ಅಥವಾ ನಿಮ್ಮ ಪ್ರಾಣ ಸ್ನೇಹಿತರನ್ನು ಭೇಟಿ ಮಾಡುವಂಥದ್ದು, ಅವರಿಂದ ವಿಚಾರ ವಿನಿಮಯಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಫಲಪ್ರದವಾಗಿರುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳು ವಿಶೇಷ ರೀತಿಯಲ್ಲಿ ಪ್ರಗತಿ ಹೊಂದುವಂಥ ದಿನ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ಕೊಳ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಮಹಾವಿಷ್ಣುವನ್ನು ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಪರಿಸ್ಥಿತಿ ಸ್ವಲ್ಪ ನಿರಾಶಾದಾಯಕವಾಗಿ ಇರುವಂಥದ್ದು. ನೀವು ಅಂದುಕೊಳ್ಳೋದೇ ಒಂದು, ಅಲ್ಲಿನ ಫಲಿತಾಂಶವೇ ಬೇರೊಂದು ರೀತಿಯಲ್ಲಿ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಶ್ರಮದಾಯಕವಾದಂತಹ ಪರಿಸ್ಥಿತಿ ಇರುತ್ತೆ. ಯಾವುದೇ ಒಂದು ಸಣ್ಣ ಕೆಲಸಕ್ಕೂ ಕೂಡ ಈ ದಿನ ಸ್ವಲ್ಪ ಪರದಾಡಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಈ ದಿನದಲ್ಲಿ ನೀವು ಕೆಲವೊಂದು ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೆ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳುವಂಥದ್ದು ಇದೆ, ಸಾಮಾನ್ಯಕ್ಕಿಂತ ಹೆಚ್ಚು ಸಮಯ. ಹಾಗಾಗಿ ಈ ದಿನ ಕೆಲಸದ ಬಗ್ಗೆನೇ ನಿಮಗೆ ಸ್ವಲ್ಪ ಜಿಗುಪ್ಸೆ ಮೂಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಧನಾತ್ಮಕವಾಗಿರುವಂಥ ಸನ್ನಿವೇಶವನ್ನು ನೀವು ತೆಗೆದುಕೊಳ್ಳುವಂಥ ಒಂದು ತಪ್ಪು ನಿರ್ಧಾರದಿಂದ ನಿಮಗೆ ಭಾರಿ ನಷ್ಟವನ್ನು ಉಂಟು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಹಾಗಾಗಿ ಈ ದಿನ ಹಣಕಾಸಿನ ವಿಚಾರದಲ್ಲಾಗಲಿ, ಈ ಸಾಲ ಸೋಲ ಮಾಡುವಂಥ ವಿಚಾರದಲ್ಲಾಗಲಿ ಹಿರಿಯರ ತಜ್ಞರ ಒಂದು ಅಭಿಪ್ರಾಯವನ್ನು ಪಡ್ಕೊಳ್ಳುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನದಲ್ಲಿ ನಿಮ್ಮ ಜವಾಬ್ದಾರಿಯ ಒಂದು ನಡೆ ಏನಿದೆ ಅದರಿಂದ ನಿಮ್ಮ ಸುತ್ತಮುತ್ತಲೂ ಇರುವಂಥವ್ರಿಗೆ, ಜೊತೆಗೆ ನಿಮ್ಮ ಮನಸ್ಸಿಗೂ ಕೂಡ ತುಂಬ ಸಂತೋಷ ಉಂಟಾಗುತ್ತೆ. ಹಾಗೆ ಈ ದಿನದ ವಿದ್ಯಮಾನಗಳೇನಿದೆ ಅದು ನಿಮ್ಮಲ್ಲಿರುವಂಥ ಒಂದು ತಪ್ಪು ಅಭಿಪ್ರಾಯವನ್ನು ದೂರ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗಿಸುತ್ತೆ. ಹಾಗಾಗಿ ಯಾರ ಬಗ್ಗೆ ಯಾವ ಅಭಿಪ್ರಾಯ ಇರಬೇಕು ಅನ್ನುವಂಥ ಒಂದು ಸಂಕಲ್ಪಿತ ಗುರಿಯನ್ನು ನೀವು ಮುಟ್ಟಲಿಕ್ಕೆ ಸಾಧ್ಯವಾಗುತ್ತೆ. ಹಾಗೆ ಈ ದಿನದಲ್ಲಿ ಕೆಲಸ ಕಾರ್ಯಗಳಲ್ಲಿ, ಅದರಲ್ಲೂ ಈ ಶ್ರಮಜೀವಿಗಳಿಗೆ ಅತ್ಯುತ್ತಮವಾಗಿರುವಂಥ ದಿನ. ಇನ್ನು ಬೇರೆಯವರ ಬಗ್ಗೆ ಮಾತಾಡುವಂಥದ್ದು, ಹಾಗೆ ಅವರ ಕೆಲಸ ಕಾರ್ಯಗಳಲ್ಲಿ ನೀವು ಒಂದು ಮೂಗು ತೋರಿಸುವಂಥ ವಿಚಾರ, ಇಂಥದ್ದನ್ನು ಈ ದಿನ ಆದಷ್ಟು ಅವಾಯ್ಡ್ ಮಾಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನಿಮ್ಮ ಗುರುಗಳ ಆರಾಧನೆಯನ್ನು ಮಾಡಿ. ನಿಮ್ಮ ನೆಚ್ಚಿನ ಗುರುಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿನೇ ಈ ದಿನದಲ್ಲಿ ಸಮಸ್ಯೆಯೊಂದಕ್ಕೆ ಪರಿಹಾರ ಸಿಕ್ತಲ್ಲ ಅನ್ನುವಂಥ ಒಂದು ನಿಟ್ಟುಸಿರು ಬಿಡುವಂಥ ಸಂದರ್ಭ ಇದು. ಹಾಗೆ ಸಮಾಜದಲ್ಲಿ ಗೌರವ ಸ್ಥಾನಮಾನಗಳು ಸಿಕ್ಕತ್ತೆ. ಬಹಳ ದಿನಗಳಿಂದ ನೀವು ಅಂದುಕೊಂಡಂಥ ಒಂದು ಕೆಲಸ ಈ ದಿನ ಸ್ವಲ್ಪ ಯಶಸ್ಸಿನಿಂದಲೇ ಮುಂದುವರಿಯುತ್ತೆ. ಹಾಗಾಗಿ ನಿಮಗೆ ಒಂದು ಗೌರವವನ್ನು, ಯಶಸ್ಸನ್ನು ತಂದುಕೊಡುವಂಥದ್ದು ಈ ದಿನದ ಕೆಲಸ ಕಾರ್ಯಗಳು. ಹಾಗೆ ಈ ದಿನ ಮೌಲ್ಯದ ವಸ್ತುಗಳನ್ನು ಖರೀದಿ ಮಾಡುವಂಥ ಒಂದು ಒಳ್ಳೆಯ ಯೋಗ ಕೂಡ ಇದೆ. ಇನ್ನು ಈ ದಿನ ವಿಶೇಷತೆ ಅಂತ ಹೇಳಿದ್ರೆ, ನೀವು ಸದಾಕಾಲ ಉತ್ಸಾಹದಲ್ಲಿರಬೇಕು, ಕೆಲಸ ಕಾರ್ಯಗಳ ಬಗ್ಗೆ ಆಸಕ್ತಿ ಇರಬೇಕು, ಅದನ್ನು ಹೆಚ್ಚಿಸುವಂಥ ಒಂದು ಪ್ರಯತ್ನವನ್ನು ನೀವು ಮಾಡಬೇಕಾಗತ್ತೆ. ಏಕೆಂದರೆ ಈಗಾಗಲೇ ಆಗಿರುವಂಥ ಆಘಾತ ತುಂಬ ನಿರಾಸೆಯನ್ನು ತಂದಿದೆ. ಅದಕ್ಕಾಗಿ
ಈ ದಿನ ನಿಮ್ಮ ತಜ್ಞರ ಅಥವಾ ನಿಮ್ಮ ಗುರುಗಳ, ಹಿತೈಷಿಗಳ, ಹಿರಿಯರ ಅನುಭವದ ಮಾತುಗಳನ್ನು ಕೇಳುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನದಲ್ಲಿ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ನಿಷ್ಠೆ, ನಿಮ್ಮ ಸಂಯಮ, ಹಾಗೆ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಳುವಂಥ ಒಂದು ಗುಣ, ಇದೆಲ್ಲವೂ ಕೂಡ ನಿಮ್ಮನ್ನು ತುಂಬ ಪಾಸಿಟಿವ್ ಆಗಿ ಇಡುತ್ತೆ. ಆದರೆ ಅಪರಿಚಿತರನ್ನು ನಂಬಿ ಮೋಸ ಹೋಗಬೇಡಿ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ, ನಿಮ್ಮ ವ್ಯಾಪಾರದಲ್ಲಿ ತುಂಬ ಏರಿಳಿತಗಳು ಇದ್ದೇ ಇರುತ್ತೆ. ಆದರೆ ಈ ದಿನ ಸ್ವಲ್ಪ ವಿಚಿತ್ರವಾದಂತಹ ಅನುಭವವನ್ನು ಪಡ್ಕೊಳ್ತೀರಿ. ಹಾಗಾಗಿ ಎಲ್ಲಿ ಸದಾಕಾಲ ಲಾಭ ಇತ್ತು ಅನ್ನುವಂಥ ಸೂಚನೆ ಇದೆ, ಈ ದಿನ ಅಲ್ಲಿ ಲಾಭ ಇಲ್ಲ, ಅಲ್ಲಿ ಎಚ್ಚರಿಕೆ ಅನ್ನುವಂಥದ್ದು ಬರೆದಿದೆ. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ಈ ದಿನ ಹೊಸ ವ್ಯವಹಾರಗಳನ್ನು ಆರಂಭ ಮಾಡಲಿಕ್ಕೆ ಮೊದಲು ನಿಮ್ಮ ಮನೆಯಲ್ಲಿರುವಂಥ ಹಿರಿಯರ ಆಶೀರ್ವಾದ ಪಡ್ಕೊಳ್ಳಿ. ಅವರಿಗೆ ವಿಚಾರ ತಿಳಿಸಿ, ಅವರ ಸಹಕಾರ ಪಡೆದು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.